ಇದೇನು ನನ್ನ ಮಗಳಾದ ಹಾಲುಲಿಕೆಯು ಇಷ್ಟೊಂದು ಗಾಬರಿಯಿಂದ ಬರಲು ಕಾರಣವೇನು? ಹತ್ತಿರ ಬರಲಿ, ವಿಚಾರಿಸಿ ನೋಡುವೇನೋ. ಅಪ್ಪ ಅಮ್ಮ ಅಮ್ಮ ಮಗಳೇ, ಏನಾಯ್ತಮ್ಮ? ಯಾಕಮ್ಮ ಇಷ್ಟೊಂದು ಗಾಬರಿಯಿಂದ ಬರುತ್ತಿದ್ಯಾ? ಹೇಳಮ್ಮ ಮಗಳೇ, ಯಾಕಮ್ಮ ಇಷ್ಟೊಂದು ಗಾಬರಿಯಿಂದ ಬರುತ್ತೀಯಾ? ಅಪ್ಪಾಜಿ ಇಡ ರಾತ್ರಿ ನಮ್ಮ ಮುತ್ತಿನ ಹಾರ ಪೋಯಿಂದಿ ಅಪ್ಪಾಜಿ, ಪೋಯಿಂದಿ. ಏನ ಮುತ್ತಿನ ಹಾರ ಹೊಂಡೈತೆ? ಅನಂತರ ಏನಾಯ್ತಮ್ಮ? ಅಪ್ಪಾಜಿ ನೀವು ಹೇಳಿದ ಹಾಗೆ ಕೊರಳಿಗೆ ಮುತ್ತಿನ ಹಾರವನ್ನು ಧರಿಸಿಕೊಂಡು ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಚಿತ್ರದ ಅರಮನೆಗೆ ಹೋಗಿದ್ದೇನು ಅಪ್ಪಾಜಿ. ಅನಂತರ ಏನಾಯ್ತಮ್ಮ? ಆ ಮಹಾತ್ಮರು ಅಲ್ಲಿ ಬಂದು ಮಲಗಿದ್ದರು ಅಪ್ಪಾಜಿ. ಅನಂತರ ಏನಾಯ್ತಮ್ಮ? ಅವರನ್ನು ಎಚ್ಚರಪಡಿಸಲು ಒಂದು ಗಾನವನ್ನು ಕೂಡ ಪಾಡಿದನು. ಆದರೆ ಆ ಮಹಾತ್ಮರು ಎಚ್ಚರವಾಗಲಿಲ್ಲ ಅಪ್ಪಾಜಿ. ಅಮ್ಮ ಮಗಳೇ, ಇನ್ನಿ ಹೆಣ್ಣು ಸಣ್ಣ ಚಿಕ್ಕನ ವಯಸ್ಸಿನ ಬಾಲೆ. ಆನಂತರ ಏನಾಯ್ತು? ಅನಂತರ ಏನಾಯ್ತಮ್ಮ? ಆ ನಂತರ ನನಗೂ ಏಕೋ ನಿದ್ರೆಯೇ ಬಂದು ಬಿಟ್ಟಿತ್ತು ಅಪ್ಪಾಜಿ. ಆದ್ದರಿಂದ ನನ್ನ ಮುತ್ತಿನ ಹಾರವನ್ನ ಚಿತ್ರದ ಕೂಟಕ್ಕೆ ಹಾಕಿ ನಾನು ಅವರ ಪಕ್ಕದಲ್ಲೇ ಮಲಗಿ ಬಿಟ್ಟೆ ಅಪ್ಪಾಜಿ. ಅನಂತರ ಏನಾಯ್ತಮ್ಮ? ಆ ನಂತರ ಬೆಳಗಾಗುತ್ತಾ ಬಂದಿತು. ಎಚ್ಚರವಾಗಿ ನೋಡಿದರೆ ನನ್ನ ಮುತ್ತಿನ ಹಾರವೇ ಕಾಣುತ್ತಿರಲಿಲ್ಲ. ಆ ಮಹಾತ್ಮರಿಗೆ ಎಚ್ಚರ ಮಾಡಿ ನನ್ನ ಮುತ್ತಿನ ಹಾರವನ್ನು ಕೇಳಿದರೆ ನನಗೆ ಗೊತ್ತಿಲ್ಲ ಎಂದರೆ ಅಪ್ಪಾಜಿ. ಇನ್ನು ಸಣ್ಣ ಎಲೆ ವಯಸ್ಸಿನ ಬಾಲೆ. ಆ ಮಹಾತ್ಮರು ಪುರುಷರ ಲಕ್ಷಣವೂ ತಿಳಿಯೋದು. ಆ ಮಹಾತ್ಮರು ನಿನ್ನ ಮೇಲೆ ಪ್ರೀತಿಗೋಸ್ಕರ ಆ ಮುತ್ತಿನ ಹಾರವನ್ನು ತೆಗೆದಿಟ್ಟಿರ್ಬೋದು. ನೀನು ಯೋಚನೆ ಮಾಡಬೇಡ, ನೀನು ನೆಗ್ತಾ ಹೋಗಮ್ಮ. ನಿನ್ನ ಮುತ್ತಿನ ಹಾರವನ್ನು ನಾ ತರಿಸಿ ಕೊಡುವೆನು ಅಪ್ಪಾಜಿ. ನನಗೆ ಆ ಮುತ್ತಿನ ಹಾರವು ಬೇಕೇ ಬೇಕು ಅಪ್ಪಾಜಿ. ನಾ ತರಿಸಿ ಕೊಡುವೆನು. ನಮ್ಮ ಅರಮನೆಗೆ ಹೊರಡೋಳಾಗಮ್ಮ. ನನಗೆ ಮುತ್ತಿನ ಹಾರವು ಬೇಕು ಅಪ್ಪಾಜಿ. ನಾ ತರಿಸಿ ಕೊಡುವೆನು. ನಗುತ್ತ ಅರಮನೆಗೆ ಹೊರಡೋಳಾಗಮ್ಮ. ನಾನಿನ್ನು ಹೋಗಲೇ? ಹೋಗಿ ಬಮ್ಮ. ನಾನಿನ್ನು ಹೋಗಲೇ? ಹೋಗಿ ಬಮ್ಮ ಮಗಳೇ. ಅಪ್ಪಾಜಿ ಮುತ್ತಿನ ಹಾರವನ್ನು ಮರೆಯಬೇಡಿ ಅಪ್ಪಾಜಿ. ನಾ ತರಿಸಿಕೊಡುತ್ತೇನೆ, ಹೋಗಿ ಬನ್ನಿ ಮಗಳೇ. ನಾನಿನ್ನು ಹೋಗಲೇ? ಹೋಗಿ ಬಮ್ಮ ಮಗಳೇ. ಹಾಗೆ ಆಗಬಲಿ ಅಪ್ಪಾಜಿ. ಹೋಗ ಬಿಟ್ಟ ಮಾತ್ಮರೇ, ಮಾತ್ಮರೇ. ಶೆಟ್ಟರೇ ಹೇಳಿ ಶೆಟ್ಟರೇ. ನಮ್ಮ ಚಿತ್ರದ ಅರಮನೆಯಲ್ಲಿ ನಮ್ಮ ಮಗಳ ಮುತ್ತಿನ ಹಾರವು ಏನಾಯ್ತು? ಶೆಟ್ಟರೇ, ನಿಮ್ಮ ಚಿತ್ರದ ಅರಮನೆಯಲ್ಲಿ ಮುತ್ತಿನ ಹಾರದ ವಿಚಾರ ಸತ್ಯವಾದ ವಿಚಾರವನ್ನು ಹೇಳಿದರೆ ನೀವು ಅದನ್ನು ನಂಬತಕ್ಕವರಲ್ಲ. ಅದನ್ನು ಹೇಳಿ ಪ್ರಯೋಜನವೇನು? ಅದೆಂತ ವಿಚಾರವಾಗಿರಿ, ಧೈರ್ಯವಾಗಿ ತಿಳಿಸಿ ಮಾತ್ಮರೇ. ಶೆಟ್ಟರೇ, ನಿಮ್ಮ ಚಿತ್ರದ ಗೋಡೆ ಮೇಲೆ ಬರೆದಿರುವ ಬಣ್ಣದಂಸೆಯು ನನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಜೀವೆಯಿಂದ ಬಂದು ನಿಮ್ಮ ಮಗಳ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿತು. ಅದನ್ನು ಕಣ್ಣಾರ ಕಂಡನೆ ವಿನಾ ಶೆಟ್ಟರೇ, ಈ ಪಾಪಿಯಾದ ಕರಗಳಿಂದ ಮುಟ್ಟನಿಲ್ಲವು ಶೆಟ್ಟರೇ, ಮುಟ್ಟನಿಲ್ಲವು. ಏನು ನಮ್ಮ ಚಿತ್ರದ ಅರಮನೆಯಲ್ಲೂ ಗೋಡೆ ಮೇಲೆ ಬರೆದ ಹಂಸಪಕ್ಷಿಯು ಜೀವದಿಂದ ಬಂದು ಮುತ್ತಿನ ಹಾರವನ್ನು ನುಂಗುವುದು ಉಂಟೆ. ಇದು ಸತ್ಯವಾಗಿ ನಂಬಬಹುದೇ? ಇಲ್ಲಿ ಕುಳಿತಿರುವ ಸಭೆಯಾರು ನಂಬಬಹುದೇ? ಹೌದು ಶೆಟ್ಟರೇ, ನಂಬಬಹುದು ಶೆಟ್ಟರೇ. ಎಲ್ಲೋ ಚೋರ, ಒಳ್ಳೆ ಮಾತಿನಲ್ಲಿ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ವಸ್ತ್ರವನ್ನು ಕಳ್ಚಿಡವನಾಗೋ. ಹಾಗೆ ಆಗಲಿ ಶೆಟ್ಟರೇ. ಆದಿಮೂಲ ಅಮಿಲ ಸಾಕ್ಷಿ, ವೇದವೇಂಟು ದಿಕ್ಕು ಸಾಕ್ಷಿ, ಆದಿಮೂಲ ಅಮಿಲ ಸಾಕ್ಷಿ, ವೇದವೇಂಟು ದಿಕ್ಕು ಸಾಕ್ಷಿ, ಮೋದದಿಂದ ಕಾಸ ಸಾಕ್ಷಿ, ಮೋದದಿಂದ ಕಾಸ ಸಾಕ್ಷಿ, ಇದು ಸತ್ಯವು ಕೇಳಿ ಸತ್ತರೆ. ಆದಿಮೂಲ ಅಮಿಲ ಸಾಕ್ಷಿ, ವೇದವೇಂಟು ದಿಕ್ಕು ಸಾಕ್ಷಿ, ಅಷ್ಟದಿಕ್ಪಾಲಕರು ಸಾಕ್ಷಿ, ಶ್ರೇಷ್ಠ ನವಗಳು ಐವರು ಸಾಕ್ಷಿ, ಅಷ್ಟದಿಕ್ಪಾಲಕರು ಸಾಕ್ಷಿ, ಶ್ರೇಷ್ಠ ನವಗಳು ಐವರು ಸಾಕ್ಷಿ, ಸೃಷ್ಟಿ ಪತಿವ್ರತೆ ಐವರು ಸಾಕ್ಷಿ,
ಸಾಕ್ಷಿ 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 ಇದು ಕಳಚಿಟ್ಟಿರುವೆನು ಸ್ವೀಕರಿಸಿ. ಓಹೋ, ಇಲ್ಲೂ ಸಹ ಇಲ್ಲವಲ್ಲ. ಈ ಪಾಪಿಗೆ ಈ ರೀತಿ ಕೇಳಿದರೆ ನನ್ನ ಮಗಳ ಮುತ್ತಿನಾರವೂ ಬರಲಾರದು. ಚಂದ್ರಸೇನ ಮಹಾರಾಜರ ಬಳಿಗೆ ಕರೆದುಕೊಂಡು ಹೋಗಿ ತಕ್ಕ ಶಿಕ್ಷೆಯನ್ನು ಕೊಟ್ಟರೆ ನನ್ನ ಮಗಳ ಮುತ್ತಿನಾರವೂ ಬರಬಹುದು. ಎಲ್ಲ ಚೋರ, ಬುತ್ತಿಯನ್ನು ಒತ್ತಿಕೋ, ನಿನ್ನ ಕರೆಗಳನ್ನು ಚಾಚವನಾಗೋ. ಸತ್ಯವೇ ಆಳಾಗೀತೆ, ಅಯ್ಯೋ ಧರ್ಮವೇ ಬರಿದಾಗಿದೆ, ಈ ಪಾಪಿಯ ಜೀವವೇ ಅಯ್ಯೋ ಈಗಾಗಿದೆ. ಅಯ್ಯೋ ಜೀವನ ಸ್ಥಿರವಿಲ್ಲ, ಆದರೆಯೊಳು ಜೀವನ ಸ್ಥಿರವಿಲ್ಲ. ಜೀವನ ಸ್ಥಿರವಿಲ್ಲ, ತರೆಯೊಳು ಜೀವನ ಸ್ಥಿರವಿಲ್ಲ. ಪರದೇಶಿಯಾಗಿ ನಾನು ಬಂದೆ, ಈ ಪರಿ ಕಷ್ಟಕ್ಕೆ ಗುರಿ ಮಾಡಿದನೆಲ್ಲ. ಅಯ್ಯೋ ಪರಮಾತ್ಮ, ಪರದೇಶಿಯಾಗಿ ನಾನು ಬಂದೆ, ಈ ಪರಿ ಕಷ್ಟಕ್ಕೆ ಗುರಿ ಮಾಡಿದನಲ್ಲ. ರಾಜರ ಮನೆಯಲ್ಲಿ ಮುಂದವ ಕಷ್ಟವೋ, ರಾಜರ ಮನೆಯಲ್ಲಿ ಮುಂದವ ಕಷ್ಟವೋ ತ ಕಾಣನಲ್ಲ. ಜೀವನ ಸ್ಥಿರವಿಲ್ಲ, ದರೆಯೊಳು ಜೀವನ ಸ್ಥಿರವಿಲ್ಲ. ಜೀವನ ಇದು ಜೀವನ. ಇದನ್ನ ಕಣ ಚಂದ್ರ ಪ್ರಜಾಭಾರ ಪರಿವಾರ ಗೆಲ್ಪುದು ಮಾಂತ್ರಿ ಮಾಂತ್ರಿ. ಪ್ರಜಾಭಾರ ಪರಿವಾರ ಗೆಲ್ಪುದು ಮಾಂತ್ರಿ ಮಾಂತ್ರಿ. ಅರಸುತನವ ಕಾರ್ಯಕ್ರಮವ, ಅರಸುತನವ ಕಾರ್ಯಕ್ರಮ ಅರದು ಬರದಳ. ಅರಸುತನವ ಕಾರ್ಯಕ್ರಮವ ಅರದು ಬರದಳ. ಅರಸದಿಂದ ಬೇಡುವಾರೆ, ಅರಸದಿಂದ ಬೇಡುವಾರೆ. ಪುರದ ಪ್ರಜೆಗಳು, ಪುರದ ಪ್ರಜೆಗಳು, ಪುರದ ಪ್ರಜೆಗಳು. ಪ್ರಜಾಭಾರ ಪರಿವಾರ ಗೆಲ್ಪುದು ಮಾಂತ್ರಿ ಮಾಂತ್ರಿ. ಸುತ್ತಲಿರುವ ಚತುರದರು, ಸುತ್ತಲಿರುವ ಚತುರದರು ಇಟ್ಟಾರಲೆ ಕಣ್ಣಿಕೆಗೋಳು, ಇಟ್ಟಾರಲೆ ಕಣ್ಣಿಕೆಗೋಳು. ಮತ್ತೆ ನಮಗೆ ಮಿತ್ರರಾರು, ಮತ್ತೆ ನಮಗೆ ಮಿತ್ರರಾರು. ಪುರದ ಪ್ರಜೆಗಳು, ಪುರದ ಪ್ರಜೆಗಳು, ಪುರದ ಪ್ರಜೆಗಳು. ಪ್ರಜಾಭಾರ ಪರಿವಾರ ಗೆಲ್ಪುದು ಮಾಂತ್ರಿ ಮಾಂತ್ರಿ ಮಾಂತ್ರಿ. ರಾಜೇಂದ್ರನ ನಮ್ಮ ರಾಜ್ಯದಲ್ಲಿ ತಂತಿ ಗದ ತುರುಗ ಪಟಾಕಿಗಳೆಲ್ಲವೂ ಚೌಕ್ಯದಿಂದಿರುವರೆ ಅದನ್ನು
ಸಿದ್ಧರಾಗುವಂತೆ. ಅಪ್ಪಣೆ ರಾಜೇಂದ್ರ. ಮಾಜದಿ ಪೇಳೈಸೋದಿತಿ ವನವ ರಾಜೇಶು ವೇಟೆ ಜವಾಂತನ. ರಾಜೇಂದ್ರ ಮಾಜದಿ ಪೇಳೈಸೋದಿತಿ ವನವ ರಾಜೇಶು ವೇಟೆ ಜವಾಂತನ. ಸುಮಲತನಯ್ಯರ ಕಮಲೇನ್ ಭಜಿಸುತ್ತೆ. ಸುಮಲತನಯ್ಯರ ಕಮಲೇನ್ ಭಜಿಸುತ್ತೆ. ಕಮಲೇನ್ ಭಜಿಸುವ ಗೋಸುರರೆಲ್ಲರ ಕ್ರಮದಿಂದ ಭಜಿಸುವ ಗೋಸುರರೆಲ್ಲರ ರಾಜಸ ಬೇಟೆಜವಂತನ. ತೇಜವಂತನ ಶತ್ರು ರಾಜರೆಲ್ಲ ಕಪ್ಪಕ ನೀಗಯ. ಶತ್ರು ರಾಜರೆಲ್ಲ ಕಪ್ಪಕ ನೀಗಯ. ತಪ್ಪದ ತಂದೊಪ್ಪಿಸುತ್ತಿರುವರು. ತಪ್ಪದ ತಂದೊಪ್ಪಿಸುತ್ತಿರುವರು. ರಾಜ್ಯ ಸೇವೆ ತೇಜವಂತನ. ತೇಜವಂತನ ತೇಜವಂತನ. ರಾಜೇಂದ್ರನೇ, ಶಾಂತಿದ್ರೆ ಶಂಕರನ ಕೃಪೆಯಿಂದಲೂ ಸ್ತ್ರೀಯರ ಜಾಲದಿಂದಲೂ ಕಳ್ಳ ಕಾಕರ ಭಯವಿಲ್ಲದೆ ನಮಗೆ ಕೊಡಬೇಕಾದ ರಾಜರು ಕಪ್ಪ ಕಾಣಿಕೆಗಳನ್ನು ಈಗ ತಾನೇ ತಂದೊಪ್ಪಿಸುವಾದರು. ಅದು ಅಲ್ಲದೆ ದಂತಿ ತುರುಗ ಪತಾಕಿಗಳು ಅಲ್ಲದೆ ವರವೇದ ಪಾಠಕರು ಕುಶಲಂದಿರುವರು. ಮತ್ತೇನಪ್ಪಣೆ? ಬಲೈ ಬಲೈ ಮಂತ್ರಿ ಬಲೈ ಹೋತನ್ನು ಹೇಳಿದ್ದೆ. ನಿನ್ನ ಪೀಠವನ್ನು ನೀನು ಪರಿಗಣಿಸಿತು. ಅಪ್ಪಣೆ. ಸೈನ್ಯದಕ್ಕೆ ರಾಜೇಂದ್ರ ದೀಪ ಸೈನ್ಯವ್ಯಾನ್ ದೀಪೌದು ಸೈನ್ಯ ದೀಪ ಸೈನ್ಯ ದೀಪ ಸೈನ್ಯವ್ಯಾನ್ ದೀಪೌದು ಸೈನ್ಯ ದೀಪ. ಕುರುಕುಲ ಭೀಮ ವರಪಾಲ ಸೈನ್ಯ. ಕುರುಕುಲ ಭೀಮ ವರಪಾಲ ಸೈನ್ಯ. ಸೈನ್ಯ ಜಯಂತಿ ಪೂರ ಸೈನ್ಯ ಜಯಂತಿ ಪೂಜ. ಸೈನ್ಯ ದೀಪ ಸೈನ್ಯ ದೀಪ ಸೈನ್ಯ ದೀಪ. ಸೈನ್ಯದಕ್ಕೆ ರಾಜೇಂದ್ರ ನಮ್ಮ ಸೈನ್ಯದ ಬಲ ಅಬಲಗಳನ್ನು ಯಾವ ರೀತಿಟ್ಟಿರುವೆ ಅದನ್ನು ರಾಜೇಂದ್ರ ತಿಳಿಸೋನು. ಧರಣಿಪ ಧರಣಿಪ ಬೇಡ ಬೇಡ ಚಿಂತೆಯೋ. ಧರಣಿಪ ಬೇಡ ಬೇಡ ಚಿಂತೆಯೋ. ಧರಣಿಪ ಬೇಡ ಬೇಡ ಚಿಂತೆಯೋ. ಹಕ್ಷ ಕಿನ್ನರ ಗೌಡ ಕೇಸರ. ಹಕ್ಷ ಕಿನ್ನರ ಗೌಡ ಕೇಸರ. ಪಕ್ಷಿ ಗಂಧರ್ವ ಓದಿಗಳ. ಪಕ್ಷಿ ಗಂಧರ್ವ ಓದಿಗಳ ಗಡಗಡನೆ ನಡುಗಿಸುವ. ಗಡಗಡನೆ ನಡುಗಿಸುವ. ಧರಣಿಪ ಬೇಡ ಬೇಡ ಚಿಂತೆಯ. ಧರಣಿಪ ಬೇಡ ಬೇಡ ಚಿಂತೆಯ. ಧರಣಿಪ ಬೇಡ ಬೇಡ ಚಿಂತೆಯ. ರಾಜೇಂದ್ರ ನಮ್ಮ ಸೈನ್ಯದ ಅಧಿಕಾರವು ಯಾವ ರೀತಿಯಲ್ಲಿ ಇಟ್ಟಿರೋನು ಅಂದರೆ ಗಂಧರ್ವರು, ಕಿನ್ನರು, ಕೆಂಪುರುಷರು, ಅದು ಅಲ್ಲದೆ ಆ ಮಹದೇಶ್ವರ ಪಾದಕ್ಕೆ ಸಾಕ್ಷಿಯಾಗಲ್ವೇ ಸಾಕ್ಷಿಯಾಗ ಸಣವಾಗೇ ಇರುವರು. ಸೈನ್ಯದಕ್ಕರೆ ಅಸಾಧೂರದ ಸೈನ್ಯದಕ್ಕನು ನಿಪುಣ ಬುದ್ಧವುಳ್ಳ ಮಂತ್ರಿಯು ನನ್ನ ಆಸ್ಥಾನವಿರುವಾಗ ನನ್ನ ರಾಜ್ಯಕ್ಕೆ ನನಗೆ ಕುಂದುಕೊರತೆ ಎಂದರೇನು? ಬಲೈ ಬಲೈ ಸೈನ್ಯದಕ್ಕನೆ ನಿನ್ನ ಸೈನ್ಯವನ್ನು ಸಂತೈಸಲು ಮಾಡುವನಾಗು. ಮಹಾರಾಜವಾಗಲಿ ಸಾರನೆ ವರ್ತಮಾನವೇನು ಹೊರಲಿ. ಆದ್ದರಿಂದ ನಮ್ಮ ಆಸ್ಥಾನಕ್ಕೆ ತರುವಲಾಗಿರಿ. ಹೇ ಪಾಪ ನಾವು ಸಟ್ರೆ
ಬೇಗ ಪರಮಾತ್ಮ ಚಂದ್ರಸೇನ ಮಹಾರಾಜರಿಗೆ ನಮಸ್ಕರಿಸು. ಸೆಟ್ಟರೆ ನಿಮಗೆ ಮಂಗಳವಾಗಲಿ ಬೇರೆ ಕೇಳಿ. ಸೆಟ್ಟರೆ ಈತರು ಯಾರು? ಚಂದ್ರಸೇನ ಮಹಾರಾಜರೇ, ಈತನು ಚಂದ್ರಸೇನ ಮಹಾರಾಜರೇ, ಈತನು ಚಂದ್ರಸೇನ ಮಹಾರಾಜರೇ, ಈತನು ನಮ್ಮ ಅರಮನೆಯಲ್ಲಿ ನನ್ನ ಮಗಳ ಮುತ್ತಿನಾರವನ್ನು ಕದ್ದು ಇಲ್ಲ ಅಂತ ಹೇಳುವನು. ಹೇಗಾರು ಮಾಡಿ ನನ್ನ ಮಗಳ ಮುತ್ತಿನಾರವನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುವೆನು. ಅಪರಾಧಿಯೇ, ಸೆಟ್ಟರು ಹೇಳುತ್ತಿರೋ ಮಾತು ನಿಜವೇ? ರಾಜೇಂದ್ರನೇ, ಏನೆಂದು ಹೇಳಲಿ? ಇವರ ಚಿತ್ರಪಟ ಮೇಲೆ ಬರೆದಿರುವ ಅಪರಾಧಿಯಾದ ನಾಚಿಕೆಯಿಲ್ಲದೆ ಏನೆಂದು ಹೇಳಲಿ? ಇವರ ಚಿತ್ರಪಟದ ಮೇಲೆ ಬರೆದಿರುವ ಬಣ್ಣದಂಶೆಯು ಜೀವೆಯಿಂದ ಬಂದು ಇವರ ಮಗಳ ಮುತ್ತಿನಾರವನ್ನು ಒಂದೊಂದಾಗಿ ನುಂಗಿತು. ಅದನ್ನು ಈ ಪಾಪಿಯ ಕಂಡನೆ ವಿನ ಈ ಕರಳಿಂದ ಮುಟ್ಟದಿಲ್ಲವೂ ರಾಜೇಂದ್ರ, ಮುಟ್ಟದಿಲ್ಲವು. ಸೆಟ್ಟರೆ, ಅಪರಾಧಿ ನೋಡಿದರೆ ಈ ರೀತಿ ಹೇಳಿದ್ರು, ನೀವು ನೋಡಿದರೆ ಈ ರೀತಿ ಹೇಳ್ತಿರುವಿರಿ. ಈ ಈರ್ವರ ನಂಬುವ ಭಯ ಯಾವತ್ತಕ್ಕದ್ದು? ಚಂದ್ರಸೇನ ಮಹಾರಾಜರೇ, ಗೋಡ ಬರೆದ ಚಿತ್ರಪಟ ಅಂಶ ಪಕ್ಷಿಯು ಜೀವದಿಂದ ಮಂದಿ ನನ್ನ ಮಗಳಾದ ಮುತ್ತಿನ ಹಾರವನ್ನು ನುಂಗುವುದು ಉಂಟೆ. ಇದು ಸತ್ಯವಾಗಿ ನಂಬಬಹುದೇ? ನೀವೇ ಸ್ವಲ್ಪ ಆಲೋಚಿಸಿ ನೋಡಿ. ಸೆಟ್ಟರೆ, ನೀವು ಧೈರ್ಯವಾಗಿ ಹೋಗಿ ನಿಮ್ಮ ಮಗಳ ಮುತ್ತಿರವನ್ನು ನಾನು ಧರಿಸಿ ಕೊಡುವನು. ತಮ್ಮ ಇಷ್ಟದಂತೆ ಆಗಬಹುದು. ಅಪರಾಧಿಯೇ, ಸೆಟ್ಟರು ಹೊರಟಿ ಹೋದರು, ಈಗಲಾದರೂ ಸತ್ಯವನ್ನು ಹೇಳುವನಾಗು. ಮಹಾರಾಜರೇ, ಏನೆಂದು ಹೇಳಲಿ ಮಹಾರಾಜರೇ? ನಾನು ಸಟ್ಟರ ಮಗಳ ಮುತ್ತಿನಾರು ನಾನು ಮುಟ್ಟದಿಲ್ಲವೂ ಸಟ್ಟರೇ, ಮುಟ್ಟದಿಲ್ಲ. ನೀವು ಯಾವ ಶಿಕ್ಷೆ ಕೊಟ್ಟರೂ ಸರಿಯೇ. ಅಯ್ಯೋ ಬೇಡಪ್ಪ, ಪರಮಾತ್ಮ ಮಾಡುವೆ. ಬೇಡಪ್ಪ ಪರಮಾತ್ಮ, ದುರ್ನೀತ ನಿರ್ನಾಮನ ಮಾಡುವೆ. ದುರ್ನೀತ ನಿರ್ನಾಮನ ಅಯ್ಯೋ ಪರಮಾತ್ಮ, ಪರಿಗೈತನು ಪರಿಗೈತನು ಅಲ್ಲ ಭಿಕಾರಿ ವಿರೋಧಿಯ ಪಾಪಿಯ ಪರಿಗೈತನು. ಬೇಡ ಬೇಡ ರಾಜೇಂದ್ರ. ಹೋಗಿ ಕಳ್ಳರಲ್ಲಿ ಕಳ್ಳು, ಕರವಾದ ಕಳ್ಳನೆಂದು ತೋರುತ್ತಿರುವುದು. ಸಟ್ಟರ ಮಗಳ ಮುತ್ತಿನಾರವನ್ನು ಜಲ್ದಿಯಾಗಿ ಕೊಡುವನಾಗು. ಮಂತ್ರಿ, ಪ್ರಭು, ಈ ಪಾಪಿಗೆ ಮತ್ತಾವ ಶಿಕ್ಷೆ ಕೊಡ್ತಿರ್ಬೇಕು ಅದನ್ನು ತಿಳಿದರಾಗು ಮಂತ್ರಿ. ಮಹಾಪ್ರಭು, ಸ್ವಲ್ಪ ಸಮಾಧಾನವಾಗಿರು. ಈ ಪಾಪಿಗೆ ನಮ್ಮ ಅರಮನೆಯಿಂದ ದೂತರನ್ನು ಕರೆಸಿ ವಿಗ ಶಿಕ್ಷೆಯನ್ನು ಕೊಟ್ಟರು. ಆಗ ಕೊಡುವನು ಸಟ್ರಮಳ ಮುತ್ತಿನಾರು. ಇದಕ್ಕೇನು ಹೇಳುವ? ಬಲ ಮಂತ್ರಿ, ಒಳ್ಳೆ ಉಪಾಯವನ್ನು ಹೇಳಿದೆ. ಹಾಗಾದರೆ ನಮ್ಮ ಅರಮನೆ ದೂತರನ್ನು ನಮ್ಮ ಆತ್ಮದ ಕರ್ತವ್ಯನಾಗು. ಆಗಬಹುದು. ಯಾರಲ್ಲ ಅರಮನೆ ದೂತರು ರಾಜಸ್ಥಾನಕ್ಕೆ ರಾಜಾಜ್ಞೆ ಆಗಿರುವುದು. ಕನಸಿನಂತ ಕಾರಣವೇನು? ಅರಗುಬರಗಳು, ಹೇ ಅರಗುಬರಗಳು, ಹೇ ಅರಗುಬರಗಳು. ಕನಸಿನಂತ ಕಾರಣವೇನು? ಅರಗುಬರಗಳು, ಹೇ ಅರಗುಬರಗಳು, ಹೇ ಅರಗುಬರಗಳು. ಯಾರಿಗೇನು ಶಿಕ್ಷೆಯೋ ಬೇಗ ಹೇಳಿರಿ. ಯಾರಿಗೇನು ಶಿಕ್ಷೆಯೋ ಬೇಗ ಹೇಳಿರಿ. ಕರ್ಸಿದಂತ ಕಾರಣವೇನು? ಅರಗುಬರಗಳು, ಹೇ ಅರಗುಬರಗಳು, ಹೇ ಅರಗುಬರಗಳು. ಮಹಾರಾಜರ ಪಾದಕ್ಕೆ ನಮಸ್ಕರಿಸುತ್ತೇವೆ. ನಿಮ್ಗೆ ಮಂಗಳವಾಗಲಿ ಮೇಲೆ ಕೇಳಿ. ಮಹಾರಾಜರೇ, ಇಷ್ಟೊಂದು ಆತರಿಂದ ಕರೆಸಲು ನಮ್ಮನ್ನು ಕಾರಣವೇನು? ಈ ಪಾಪಿಯು ನಮ್ಮ ಮಗಳ ಮುತ್ತಿರಾರವನ್ನು ಕದ್ದಿಕೊಂಡು ಇಲ್ಲ ಇಲ್ಲ ಎಂದು ಹೇಳುತ್ತಿರುವನು. ಈತನನ್ನು ಕರೆದುಕೊಂಡು ಹೋಗಿ ವಸೂಲು ಮಾಡಿಕೊಂಡು ಬರುವರಾಗಿ. ಅಪ್ಪಣೆ. ಪರಮಾತ್ಮ, ಕೆಟ್ಟನು ದೇವ.
ಕಳ್ಳನಂತೆ ಕಾಣುತ್ತಿರುವೆಯೋ ಛೇ ಕಾಣುತ್ತಿರುವೆಯೋ ಛೇ ಕಾಣುತ್ತಿರುವೆಯೋ ಪರಮಾತ್ಮ ದಾರಿಜೋರ ಕಳ್ಳನಂತೆ ಕಾಣುತ್ತಿರುವೆಯೋ ಛೇ ಕಾಣುತ್ತಿರುವೆಯೋ ಛೇ ಕಾಣುತ್ತಿರುವೆಯೋ ಮುತ್ತಿನ ಹಾರವನ್ನು ಕೊಟ್ಟು ಬೇಗ ಹೋಗಲು ಮುತ್ತಿನ ಹಾರವನ್ನು ಕೊಟ್ಟು ಬೇಗ ಹೋಗಲು ದಾರಿಜೋರ ಕಳ್ಳನಂತೆ ಕಾಣುತ್ತಿರುವೆಯೋ ಛೇ ಕಾಣುತ್ತಿರುವೆಯೋ ಛೇ ಕಾಣುತ್ತಿರುವೆಯೋ ಛೇ ಪಾಪಿ ನಮ್ಮ ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ ಇಲ್ಲವಾದರೆ ಈಗ ಪರಮಾತ್ಮ ಕರಗಳ ಜೋಡಿಸೆ ಚರಟಕ್ಕೆ ನಾಮಿಸುವೆ ಕರಗಳ ಅಯ್ಯೋ ಪರಮಾತ್ಮ ಒಡೆಯ ಬೇಡಿರೋ ಎನ್ನ ಅಯ್ಯೋ ತಡೆಯಲಾರೇನು ನಾನು ಕರಗಳ ಚರಣಕ್ಕೆ ನಾಮಿಸುವೆ ಕರಗಳ ಜೋಡಿಸೆ ಅಯ್ಯೋ ದೂತಾಸಿಕ ಮಣಿಗಳೇ ನಿಮ್ಮ ಬಾಲಕಾರೋಳೋ ನಾನೋರ್ವ ಬಾಲಕನೇ ಛೇ ಪಾಪಿ ಬೇಗನೆ ಕೊಡಬೇಕು ನಿಮ್ಮ ಬಾಲಕಾರೋಳೋ ನಾನೋರ್ವ ಧರ್ಮ ಬರುವುದು ಅಯ್ಯೋ ಒಡೆಯ ಬೇಡಿರೆ ನಾನು ಕರಗಳ ಜೋಡಿಸೆ ಬಡಿಗಳೇ ಚರಣಕ್ಕೆ ನಾಮಿಸುವೆ ಕರಗಳ ಜೋಡಿಸೆ ನನ್ನನ್ನು ಹೊಡೆಯಬೇಡಿರಪ್ಪ ನನ್ನನ್ನು ಹೊಡೆಯಬೇಡಿರಿ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ನನ್ನನ್ನು ಹೊಡೆಯಬೇಡಿರಿ ಛೇ ಪಾಪಿ ಹಾಗಾದರೆ ನಮ್ಮ ರಾಜರ ಆಸ್ಥಾನಕ್ಕೆ ನಡೆಯಬೇಕು ಅಯ್ಯೋ ಛೇ ಪಾಪಿ ಪ್ರಭು ನಮ್ಮ ದೂತರು ಎಷ್ಟು ತಡವಾದರೂ ಬಾರಲು ಕಾಣವೇನು ಮಂತ್ರಿ ಈಗ ಇತ್ತಲ್ಲ ಬರ್ತಿರುವರು ಬರಲಿ ಬಹಳ ಸಂತೋಷ ಮಹಾರಾಜರ ಪಾದಕ್ಕೆ ನಮಸ್ಕರಿಸುವೆವು ದೂತರೇ ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ ದೂತರೇ ಹೋಗಿದ ಸಮಾಚಾರವೇನಾಗಿತ್ತು ಮಹಾರಾಜರೇ ಈತನಿಗೆ ಎಷ್ಟೇ ವಿಧ ವಿಧವಾದ ಕಷ್ಟವನ್ನು ಕೊಟ್ಟರು ಸಟ್ಟರ ಮಗಳ ಮುತ್ತಿನಾರೋ ಇಲ್ಲ ಇಲ್ಲ ಎಂದು ಹೇಳ್ತಿರುವನು ಮತ್ಯಾವ ಶಿಕ್ಷೆ ಕೊಡಬೇಕು ಬೇಗನೆ ತಿಳಿಸುವರಾಗಿ ಮಂತ್ರಿ ಮಹಾಪ್ರಭು ಬಟ್ ಯಾವ ಬೇಕು ಅದನ್ನು ತಿಳಿಸೋಣ ಮಂತ್ರಿ ಉಂಡ ಮನೆಗೆ ಕೇಡ ಬಗೆ ಉಂಡ ಮನೆಗೆ ಕೇಡ ಬಗೆ ಕಂಡಾಳನ ರಾಜೇಂದ್ರ ಮಂತ್ರಿ ಉಂಡ ಮನೆಗೆ ಕೇಡ ಬಗೆ ಕಂಡಾಳನ ಈತನ ಪುಂಡಾಟಕ್ಕೆ ಎಣ ಇಲ್ಲವು ರಾಜ ಬಂಡಮಾನವ ಈತನೋ ರಾಜೇಂದ್ರ ಮಂತ್ರಿ ಬಂಡಮಾನವ ಈತನೋ ಈತನ ಪುಂಡಾಟವ ನಿಲ್ಲಿಸಿವೆನು ರಾಜ ರಾಜೇಂದ್ರನೇ ಮಂತ್ರಿ ಉಂಡ ಮನೆಗೆ ಕೇಡ ಬಗೆ ಕಂಡಾಳನನ್ನು ನಮ್ಮ ಕೋಟೆ
ಲಕ್ಷಣ ಕಡಿದು ಕಂದೂಕದಲ್ಲಿ ಬೀಸ ಹಾಕಿದರೆ ಗಾಯದ ಭಾವದಿಂದ ನರಳಿ ಸಾಕಾದ ಮೇಲೆ ಅಯ್ಯೋ ಪರಮಾತ್ಮ! ಇದಕ್ಕೆ ಏನು ಹೇಳುವೆ? ಬಳೆ ಬಳೆ ಮಂತ್ರಿ ಒಳ್ಳೆ ಉಪಾಯವನ್ನು ಹೇಳಿದೆ. ದೂತರೇ, ರಾಜರು, ಈ ಪಾಪಿಯನ್ನು ತಳ್ಳಿಕೊಂಡು ಹೋಗಿ ನಮ್ಮ ಕೋಟೆಯ ಹಿಂಭಾಗದ ಕಂದುಕದ ಬಳಿಯಲ್ಲಿ ಈ ಯುದ್ಧದ ಪರಾಜಯಗಳನ್ನು ಕೊಡು. ಕಂದುಕದಲ್ಲಿ ತಾಡಿರಿ. ಅಪ್ಪಣೆ ಈ ಕಂದಾಯ ಮಹಾರಾಜರೇ, ಇದು ನಿಮಗೆ ಸರಿಯೇ? ಇದು ನಿಮಗೆ ಸತ್ಯವೇ? ದೇವ ನಿನ್ನ ರಾಜ್ಯದ ನ್ಯಾಯವಿದೇನೋ, ಪುಣ್ಯವಿದೇನೋ, ಧರ್ಮವಿದೇನೋ? ಮಹಾರಾಜರೇ, ದೇವ ನಿನ್ನ ರಾಜ್ಯದ ನ್ಯಾಯವಿದೇನೋ, ಪುಣ್ಯವಿದೇನೋ, ಧರ್ಮವಿದೇನೋ? ನ್ಯಾಯಕ್ಕಾಗಿ ಬಂದು ನೀವು ಇಂಥ ಕಷ್ಟ ಕೈವುದೇ ರಾಜ ಮಹಾರಾಜ? ನ್ಯಾಯಕ್ಕಾಗಿ ಬಂದು ನೀವು ಇಂಥ ಕಷ್ಟ ಕೈವುದೇ ರಾಜ ರಾಜ ನಿಮಗೆ ತರವಲ್ಲವೇ? ರಾಜ ನಿಮಗೆ ತರವಲ್ಲವೇ? ರಾಜ್ಯದ ನ್ಯಾಯವಿದೇನೋ, ಪುಣ್ಯವಿದೇನೋ, ಧರ್ಮವಿದೇನೋ? ಲೋಕದಲ್ಲಿ ಇರುವರೇ ಸೂರ್ಯಚಂದ್ರರಿಬ್ಬರು ರಾಜ ರಾಜ. ಲೋಕದಲ್ಲಿ ಇರುವರೇ ಸೂರ್ಯಚಂದ್ರರಿರುವರು, ಆದರೆ ನ್ಯಾಯವೇ ನ್ಯಾಯವಿದೇನೋ? ದೇವ ನಿನ್ನ ರಾಜ್ಯದ ನ್ಯಾಯವಿದೇನೋ, ಪುಣ್ಯವಿದೇನೋ, ಧರ್ಮವಿದೇನೋ? ರಾಜ ಮಹಾರಾಜ. ಅಯ್ಯೋ, ಲೇ ದೂತರೇ, ಬೇಗ ಸೆಳೆದುಕೊಂಡು ಹೋಗಿ. ಅಪ್ಪಣೆ ಬೇಗ ಬರವನಾಗು ಪಾಪಿ. ಛೇ ಪಾಪಿ! ನಮ್ಮ ರಾಜರು ನಿನ್ನನ್ನು ಕರಾಚರಣ ಕೊಡುವಂತೆ ನಮಗೆ ಆಜ್ಞೆ ಮಾಡಿರೋರು. ಇದಕ್ಕೆ ನೀನು ಏನು ಹೇಳುವೆ? ಪರಮಾತ್ಮ, ನಾನು ಮುತ್ತಿನಾರವನ್ನು ಕದ್ದಿರುವನೇ, ಇದು ನಿನಗೆ ನಿಜವಾಗಿ ಕಾಣುವುದೇ ದೇವ? ಇವರ ಹಿಂಸೆಯನ್ನು ಸಹಿಸಲಾರೆ. ಬೇಗನೆ ಬಂದು ನನಗೆ ಮರಣವನ್ನು ಕೊಟ್ಟು ನಿನ್ನ ಪಾದಾರವಿಂದಕ್ಕೆ ಸೇರಿಸಿಕೊ. ಛೇ ಪಾಪಿ! ಅಯ್ಯೋ, ಆಯ್ತಾಯ್ತು. ಅದ್ಭುತ ಹಾಸಿಕ ಮಣಿಗಳೇ, ಕಷ್ಟ ಕೊಟ್ಟಿರುವ ನನಗೆ ಕೊಟ್ಟಂತ ಕಷ್ಟವನ್ನು ಆ ಪರಮಾತ್ಮನ ಧ್ಯಾನ ಮಾಡಲು ನನಗೆ 5 ನಿಮಿಷ ಅವಧಿಯನ್ನು ಕೊಡಿರಪ್ಪ. ಛೇ ಪಾಪಿ! ಬೇಗನೆ ಧ್ಯಾನಿಸಿಕೋ. ಗಂಧ ಕಟ್ಟಿ ಕೊಡಿ, ಗಂಧ ಕಟ್ಟಿ ಕೊಡಿ 2. ಮಿತ್ರ ಇಂದ ಸ್ನೇಹಿತನೇನ ಮರೆಯ ಅಂತೀನಿ. ಎರಡೇ ಕೊಡ್ಬೋದೇ? ಗಂಧ ಕಡಿ ಸಾಕೆ, ತಟ್ಟೆ ಗಂಧ ಕಡಿಸ್ಬೇಕು ಸಾಕು 2. ಈಶ್ವರ ಸಂಧಿಯವರೇ, ಮಾದೇಶ್ವರ ದೂತ ಶಿಖಾಮಣಿಗಳೇ, ಸ್ನೇಹಿತರೆ, ಆ ಪರಮಾತ್ಮನ ಧ್ಯಾನ ಮಾಡಲು ನನಗೆ 5 ನಿಮಿಷ ಅವಧಿಯನ್ನು ಕೊಡಿರಪ್ಪ. ಬೇಗನೆ ಜಾರಿಸಿಕೋ ಪಾಪಿ. ಪರಮಾತ್ಮ ಆ ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಕರ ಚಪ್ಪಾಳೆ ಹೊಡೆದಿರುವ ಈ ಕರಗಳನ್ನು ಈಗ ಕಡಿಸುವಂತೆ ಮಾಡಿದೆ ಆ ತಂದೆ. ಪರಮಾತ್ಮ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ. ಮಿತ್ರನೇ, ಚೆನ್ನಾಗಿ ಬಸದಿಕೋ. ಹಾಗೆ ಆಗಲೇ.
ದಯ ತೋರೋ ಬಂದು ಕರುಣಾಕರ ದಯ ತೋರೋ ಬಂದು ನಿನ ಕಂದ ನನ್ನನ್ನು ಕಾಪಾಡೆಯ ನಿನ ಬಾಲ ನನ್ನನ್ನು ಕಾಪಾಡೆಯ ರಕ್ಷಿಸು ನಿನ ಕಂದನ ಕಾಪಾಡು ನಿನ ಬಾಲನ ಹಾ ಪರಮಾತ್ಮ ಮಿತ್ರರೇ, ಗೆದರು ದೇವ, ಕಡಿದರು ಕರಚರಣಗಳ ಈ ಗಾಯದ ಬಾಧೆಯ ನಾ ಸಹಿಸಲಾರೆನು ಸನಿದೇವಾ. ಅಯ್ಯೋ ಪರಮಾತ್ಮ, ನಂದ ದೀಪವನೆಂಬಿದೆ ಬಾಳೆಲ್ಲ ಕತ್ತಲೆ ಆಗಿದೆ. ಪರಮಾತ್ಮನೇ ಕಾಯಬಾರದೆ, ಶನಿದೇವನೇ ಕಾಯಬಾರದೆ. ಓ ಕಡಿದರು ಕೈಗಳ, ಕಡಿದರು ಕಾಲ್ಗಳ, ಕಾನನದಲ್ಲೇ ಬೀಸಾಡಿದರು. ಕಡಿದರು ಕೈಗಳ, ಕಡಿದರು ಕಾಲ್ಗಳ, ಈ ಗಾಯದ ನಾ ಸಹಿಸೆನು. ನೊಂದ ದೀಪವನೆಂಬಿದೆ ಬಾಳೆಲ್ಲ ಕತ್ತಲೆ ಆಗಿದೆ. ಪರಮಾತ್ಮನೇ ಕಾಯಬಾರದೆ, ಶನಿರಾಜನೇ ಕಾಯಬಾರದೆ. ಓ ಈ ಬಾಧೆಯ ನಾ ಸಹಿಸಲು, ಈ ನೋವನ್ನು ನಾ ತಾಳೆನು. ಈ ಬಾಧೆಯ ನಾ ಸಹಿಸೆನು, ಈ ನೋವನ್ನು ನಾ ತಾಳೆನು. ನೊಂದ ದೀಪವನೆಂಬಿದೆ ಬಾಳೆಲ್ಲ ಕತ್ತಲೆ ಆಗಿದೆ. ಪರಮಾತ್ಮನೇ ಕಾಯಬಾರದೆ, ಶನಿರಾಜನೇ ಕಾಯಬಾರದೆ. ಓ ಅಯ್ಯೋ ಆ ಪಾಪಿಯನ್ನು ತಡೆದುಕೊಂಡಿದ್ದ ದೂತರು ಎಷ್ಟು ತಡವಾದರು ಬಾರು ಕಾಡುವೆನು ಮಂತ್ರಿ. ರಾಜೇಂದ್ರ ಈಗ ಇತ್ತಲ್ಲ ಬರ್ತಿರುವರು. ಬರಲಿ, ಬಹಳ ಸಂತೋಷ. ತೂತರೆ ನಿಮಗೆ ಮಂಗಳವಾಗಲಿ, ಮೇಲೆ ಕೇಳಿ. ಮಹಾರಾಜರೇ, ತೂತರೆ ನೀವು ಹೇಳಿದಾಗೆ ಆ ಪಾಪಿಯ ಕರಾಚಗಳನ್ನು ಕಡಿದು ಕಂದೂಕುಗಳಿಗೆ ಬಂದಿದ್ದೆವು. ಇದೋ ಗುರುತನ್ನು ತೆಗೆದುಕೊಳ್ಳಿ. ರಾಜೇಂದ್ರನೇ, ಮಂತ್ರಿ ಆತನ ಕರಾಚರಣೆ ಕಾಣ್ತಿರು, ಅವತರ ಕೈಯು ಆತನ ಕಾಲು ನೋಡುವರ ಹೆಂಗಿರುವವ ನೋಡಿದೆ. ಕೂತರೆ ಮಹಾರಾಜರೇ, ನಿಮಗೆ ಬೇಕಾದ ಬಹುಮಾನ ತೆಗೆದುಕೊಂಡು ನಿಮ್ಮಿಂದ ಓಡುವರ ಹಾಗೆ ಅಪ್ಪಣೆ. ಮಂತ್ರಿ ಮಂತ್ರಿ ಆ ಪಾಪಿಗೆ ಮತ್ಯಾವ ಶಿಕ್ಷೆ ಕೊಡಿಸಬೇಕು ಅದನ್ನು ತಿಳಿಸುವನಾಗುವ ಮಂತ್ರಿ. ರಾಜೇಂದ್ರನೇ, ಆ ಪಾಪಿಗೆ ಯಾರಾದರೂ ನಮ್ಮ ಪಟ್ಟಣದಲ್ಲಿ ಅನ್ನಾರು ಕೊಟ್ಟದ ಉಂಟಾದರೆ ಅವನಿಗಾಗಿ ಶಿಕ್ಷೆ ಆಗುತ್ತೆ ಎಂದು ಅರಮನೆಯಿಂದ ಚಾರಕನ್ನು ಕರೆಸಿ ಬೀದಿ ಬೀದಿ ಡೆಂಗೂರವನ್ನು ಸಿದ್ಧಪಡಿಸುವನಾಗು. ಚಾಟಕ ಭಲೆ ಭಲೆ ಮಂತ್ರಿ, ಒಳ್ಳೆ ಉಪಾಯ ನಡೆದಿದೆ. ಹಾಗಾದರೆ ನಮ್ಮ ಚಾರಿಕನನ್ನು
ನಮ್ಮ ಆಸ್ಥಾನ ಕರ್ತರು ನಾವು ಆಗಬಹುದು. ಯಾರಲ್ಲೇ ಅರಮನೆ ಚಾರಕನ ರಹಸ್ಯ ಬರ್ತಕ್ಕದ್ದು. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರೆ ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರೆ ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿನೋಂ ತೆರಳುವೆ ದ್ವಾರಕ ನಗರಕ್ಕೆ ಹೊರದಿನೋಂ ತೆರಳುವೆ ದ್ವಾರಕ ನಗರಕ್ಕೆ ಅದಮ ಭೀಮನ ವಜ್ರನ ವಿಧ ವಿಧ ಪ್ರಯೋಗವೆಸಗಿದರು ಅದಮ ಭೀಮನ ವಜ್ರನ ವಿಧ ವಿಧ ಪ್ರಯೋಗವೆಸಗಿದರು ಪ್ರದೀಪನವನು ಎದೆಗೆಡದೆ ಮನಕರಿ ಅನ್ವಯ ಕಪ್ಪಿಯನು ಪ್ರದೀಪನವನು ಎದೆಗೆಡದೆ ಮನಕರಿ ಅನ್ವಯ ಕಪ್ಪಿಯನು ಮಾಧವನ ಕಪ್ಪನೆ ಮೆರೆಯುವುದಾದ ಪಾಂಡವರ ಅರ್ಪಣವು ಮಾಧವನ ಕಪ್ಪನೆ ಮೆರೆಯುವುದಾದ ಪಾಂಡವರ ಅರ್ಪಣವು ಕದನದಲ್ಲಿ ಮನ ಮುರಿದು ನಮ್ಮ ಹೋದವನು ಧೈರ್ಯಿಸಿಕೊಳ್ಳಲು ಕದನದಲ್ಲಿ ಮನ ಮುರಿದು ನಮ್ಮ ಹೋದವನು ಧೈರ್ಯಿಸಿಕೊಳ್ಳಲು ಹೊರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಹೊರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಯಾದವರಾಗನ ಸೈನ್ಯವು ಧರತರ ಸುಬಲಿಮಣಿಸಿದ ಶತ್ರುಗಳ ಯಾದವರಾಗನ ಸೈನ್ಯವು ಧರತರ ಸುಲಭದಿಮಣಿಸಿದ ಶತ್ರುಗಳ ಮಾಮಾರಮಣನ ಹೆಮ್ಮಸವಾದರು ವೀಣ ಭೀಮನ ಮಾಮಾರಮಣನ ಹೆಮ್ಮಸವಾದರು ವೀಣ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಂಡ ತಟ್ಟೆಯ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಂಡ ತಟ್ಟೆಯ ಗುರು ಸಿಂಹಾಸನದಲ್ಲಿ ಕುಳಿತು ಇರುತ್ತ ಮರುಕಟಿ ಹರಿಯ ನಾಳುವೆ ಗುರು ಸಿಂಹಾಸನದಲ್ಲಿ ಕುಳಿತು ಇರುತ್ತ ಮರುಕಟಿ ಹರಿಯ ನಾಳುವೆ ಹೊರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಹೊರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಹೊರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಹಾಜರ ಕರ್ಕ ಕರೆಸಿದೆ ಕಾಣ್ಬುದೇ ಮಂಗಳವಾಗಲಿ ಮೇಲೆ ಕೇಳು ಚಾರ್ಕಿರೆ ಹೇಳ್ಬುದೇ ದಮಯ ಪಾಪ್ಯ ಕರೆಕ್ಟ್ ಕರೆದ ತತ್ಕರನಿಗೆ ಅನ್ನ ನೀರು ಏನು ಕೊಡುದೆಂದು ಊರು ಊರು ಕೇರಿ ಕೇರಿ ಬೀದಿ ಬೀದಿ ಎಲ್ಲ ಹಾರಿ ಬರುವನಾಗು ದಮಯ ನಮ್ಗೆ ಏನ್ ಕೊಡ್ತೀರಿ ಬುದೇ ನಿನಗೆ ಅಷ್ಟು ಬಹುಮಾನವನ್ನು ಕೊಡುವನು ಆಯ್ತು ಬುದೇ ಬರುವನಾಗು ಡಂಗೋರ ಡಂಗೋರ ಚಾರುವೆ ಡಂಗು ಚಿಕ್ಕವರು ದೊಡ್ಡವರು ಮುತ್ತಿರು ಮೋಜಿರು ಕೆಡಪ ಕೆಡ ಸಾರುವೆ ಡಂಗೋರ ಕೆಡಪ್ಪ ಸಾರುವೆ ಡಂಗೋರ ನಮ್ಮ ಚಂದ್ರಸೇನು ಮಹಾರಾಜರು ನಮ್ಮ ಚಂದ್ರಸೇನ್ ಮಹಾರಾಜರು ಯಾರೋ ದುರ್ಗನ್ಗೆ ಕಾಲು ಕೈ ಕಡು ಕಂದುಕನ್ಗೆ ಅನ್ನ ನೀರು ಕೊಡು ಅಂತ ಹೇಳೋರು ಬುದ್ಧಿ ಯಾರ ಕೊಟ್ರೆ 300 ರೂಪಾಯಿ ಜುಲ್ಮಾನ್ 3 ತಿಂಗಳು ಸಜಾ ಬುದ್ಧಿ ಈ ಬೀದಿಲಿ ಹೋಯ್ತೀನಿ ಆ ಬೀದಿಲಿ ಬರ್ತೀನಿ ಈ ಚಾರು ಕೊಟ್ಟಿ ಐದ ಹೇಳಿಲ್ಲ ಅಂತ ಯಾರು ಹೇಳ್ಬೇಡಿ ದೊಡ್ಡ ಬಿದ್ದಾಯ್ತು ಚಡ್ಡಿ ಹೆಚ್ಚು ಬಿದ್ದೊಳಗೆ ಬಿದ್ದಾಯ್ತು ದೊಡ್ಡ ಬಿದ್ದಾಯ್ತು
ದುಡ್ಡು ಬಿದ್ದಾಯ್ತು ಎಣ್ಣೆಯ ತೂತಿನೊಳಗೆ ಸುರಿದಾಯ್ತು ಎಣ್ಣೆಯ ತೂತಿನೊಳಗೆ ಹೊಸ್ಮರ್ಗ ಹೋಗಬೇಡ ಬಲ್ಲೆ ತಲೆ ಮೇಲೆ ಕುಂತ ಬಲ್ಲೆ ಹೊಸ್ಮರ್ಗ ಹೋಗ ಬಲ್ಲೆ ತಲೆ ಮೇಲೆ ಕುಂತೈತ ಬಲ್ಲೆ ಮೇಲೆ ದುಡ್ಡು ಬಿದ್ದಾಯ್ತು ಚಕ್ಕಿನೊಳಗೆ ಮುಂಡ ಸುತ್ತ ನಮ್ಮೂರಲ್ಲಿ ಮಾತಾಡ ಸುಂಟೆ ನಮ್ಮೂರಲ್ಲಿ ತರ ಸುಂಟೆ ಪತ್ತೂರಲ್ಲೊಬ್ಬಳೆ ಕುಂಟಿಗೆ ನನಗೆ ಬೆಂಟೆ ಉಂಟಾಯ್ತು ದುಡ್ಡು ಬಿದ್ದಾಯ್ತು ಚಡ್ಡಿಯ ಜೋಬಿನೊಳಗೆ ಅಂಡ ಸುರಿದಾಯ್ತು ತೂಕಿನೊಳಗೆ ಅಂಡ ಸುರಿದಾಯ್ತು ತೂಕಿನೊಳಗೆ ನಾನು ಭೂಪತಿಗೆ ಒಬ್ಬನೇ ಮಗ ಬುದ್ದೆ 12 ಕಮ್ ದಟ್ಟಿಲೆ 1 ಕ್ವಾರ್ಟರ್ ಒಂದು ಮಾರೋ ಒಂದು ತೊಂಬತ್ತು ಕಳುದ 1 ಕ್ವಾರ್ಟರ್ ಕುಡ್ದು ಇನ್ನೊಂದು ಕ್ವಾರ್ಟರ್ ಕೇಳುದ ಇನ್ನೊಂದು ಕ್ವಾರ್ಟರ್ ಕುಡ್ದು ಸಮಯ 12 ಕಮ್ದಲ್ಲೇ 1 ಕಮ್ಮಕ್ಕೆ ತಂದು ನಿಲ್ಸವ್ರಿ ನಮ್ಮ ಅಪ್ಪ ಮೇಲ ನಾನು ಮೇಲೋ ಬತ್ತಿಂದ ಮರ ಅಯ್ಯೋ ವಿಧಿಯೇ ಹೀಗೇಕೆ ಮಾಡಿದೆಯೋ ಅಯ್ಯೋ ಅಯ್ಯೋ ಏನಾಯ್ತು ನಿನಗೆಂದು ಯಾರೋ ಕೇಳುವಾರಿಲ್ಲ ನಾನಾಗೆ ಹೋಗಿದಾರೋ ಓನುವಾರಿಲ್ಲ ಅಯ್ಯೋ 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 ಕಾನಾನದೊಳಗೆನ್ನ ಕೈ ಕಾಲ ಕಡೆಯಿಸೆ ಕಾನಾಯಿ ನನ್ನ ಮಾಡೆ ಏಕಿಲ್ಲಿ ಬೀಸುವುದೇ ಕಾನಾಯಿ ನನ್ನ ಮಾಡೆ ಏಕಿಲ್ಲೇ ಬೀಸುವುದೆಯೋ ಅಯ್ಯೋ 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 ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಈ ಕಾನೂನೊಳಗೆ ಬಿದ್ದಿರುವ ಪಾಪಿಯ ಯಾರು ಕೇಳುವರು ಹೇಳುವರು ಯಾರು ಇಲ್ಲವೇ ಪರಮಾತ್ಮ ಈಗ ನಿನಗೆ ಸಂತೋಷವಾಯಿತೆ ಈಗ ನಿನಗೆ ಸಮಾಧಾನವಾಯಿತೆ ಈ ಅಂಗಲವಿಕಲು ನೋಡು ಸಂತೋಷ ಪರಮಾತ್ಮ ಸಂತೋಷ ಪಡು ಸೊಬಗೋ ಬಲ ಸೊಮಗೋ ರಂಗ ಕಾಣಿಗರ ಮನೆ ಆನಂದ
ಕಾನಗೆ ಸೊಬಗು ಬಲ ಸೊಬಗು ರಂಗ ಕಾಣಿಗರ ಮನೆ ಆನಂದ ಬಗೆ ಬಗೆಯನ್ನಯು ನಿಜವಾಗಿ ತೋರುವುದು ಬಗೆ ಬಗೆಯನ್ನಯು ನಿಜವಾಗಿ ತೋರುವುದು ಸೊದಗಿರುವಾಗ ಸೋಬಗಿಯಾಗಿ ಸೊಬಗಿರುವಾಗ ಸೋಬಗಿಯಾಗಿ ಕಾಣಿಗೆ ಸೊಬಗು ಬಲ ಸೊಬಗು ರಂಗ ಕಾಣಿಗರ ಮನೆ ಆನಂದ. ನನ್ನ ಸೊಸೆಯಾದ ಲಕ್ಷ್ಮೀದೇವಿಯು ಅವರ ತವರ ಮನೆಗೆ ಹೋಗಿ ಬಹಳ ದಿವಸಗಳಾಗಿ. ಆದರೆ ನಮ್ಮ ಮನೆಯಲ್ಲಿ ಆದರೂ ಎಣ್ಣೆ ಮಾರುವರು ಯಾರು ಇಲ್ಲದೆ ಆ ಎಣ್ಣೆ ಈ ಎಣ್ಣೆ ಹುಚ್ಚೆಳ್ಳೆಣ್ಣೆ ಅಚ್ಚೆಳ್ಳೆಣ್ಣೆ ಎಲ್ಲ ಹಾಗೆ ಉಳಿದಿರುವುದು. ಆದ್ದರಿಂದ ನನ್ನ ಸೊಸೆಯಾದ ಲಕ್ಷ್ಮೀದೇವಿಯು ಅವರ ತವರ ಮನೆಗೆ ಹೋಗಿ ಕರೆದುಕೊಂಡು ಬರುವರು. ಅಮ್ಮ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಮಾವನವರೇ, ನಿನಗೆ ಮಂಗಳವಾಗಲಿ. ಅಮ್ಮ ಮಾವನವರೇ, ಲಕ್ಷ್ಮೀದೇವಿ, ನಿನ್ನ ತವರ ಮನೆಗೆ ಬಂದು ಬಹಳ ದಿವಸಗಳಾಯಿತು. ನಮ್ಮ ಮನೆಯಲ್ಲಿ ಆದರೂ ಎಣ್ಣೆ ಮಾರುವವರು ಯಾರಿಲ್ಲದೆ ಎಣ್ಣೆ ಹಾಗೆ ಉಳಿದವರು. ಆದ್ದರಿಂದ ಬೇಗನೆ ಹೋಗುವ ನಮ್ಮ ಪಟ್ಟಣಕ್ಕೆ ನಡಿಯಮ್ಮ. ಆಗಬಹುದು ಮಾವನವರೇ. ಅಮ್ಮ ತಾಯಿ, ಮಹಾತ್ಮರೇ, ನನ್ನನ್ನು ಯಾರೆಂದು ಕೇಳಿದವರೇ ಇಲ್ಲ ತಾಯಿ. ನೀನು ಯಾರೆಂದು ಕೇಳಿದಲ್ಲ ತಾಯಿ. ನೀನು ಯಾರು ತಾಯಿ? ಈ ದಡದ ಮೇಲೆ ಎತ್ತಿ ಕುಳಿಸಿದ್ರೆ ಅನಂತರ ತಿಳಿಸುತ್ತೇನೆ ತಾಯೇ. ಆಗಬಹುದು ಮಹಾತ್ಮರೇ. ಅಮ್ಮ ಮಹಾತ್ಮರೇ, ಆತ ನೀನು ಯಾರು ತಾಯಿ? ಇಲ್ಲಿಗೆ ಬರಲು ಕಾರಣವೇನು ತಾಯೇ? ಮಹಾತ್ಮರೇ, ನಾನು ಉಜ್ಜಯಿನಿ ಪಟ್ಟಣದ ನೀಲಾ ಶೆಟ್ಟರ ಮಗಳು. ನನ್ನನ್ನು ಇದೇ ಸಾಮವೇದ ನಗರದ ತೇಲಿ ಶೆಟ್ಟರ ಮನೆಗೆ ಕೊಟ್ಟು ಲಗ್ನವನ್ನು ಮಾಡಿದರು. ನನ್ನ ನಾಮಾಂಕಿತವು ಲಕ್ಷ್ಮೀದೇವಿ ಎಂದು ಕರೆಯುವರು ಮಹಾತ್ಮರೇ. ಅಮ್ಮ ಅಮ್ಮ ತಾಯಿ, ಉಜ್ಜಯಿನಿ ಪಟ್ಟಣವೇ ತಾಯೇ? ಹೌದು ಮಹಾತ್ಮರೇ. ಅಮ್ಮ, ಮಹಾತ್ಮರೇ, ಅಲ್ಲಿನ ಪ್ರಜೆ ಪಾರಿವಾಳಗಳು ಚಂದದಿಂದ ಇರುವರೆ ತಾಯಿ? ಎಲ್ಲ ಸೌಖ್ಯದಿಂದಿರೋರು ಮಹಾತ್ಮರೇ. ಅಮ್ಮ ತಾಯಿ, ಅದೇ ಪಟ್ಟಣದ ಪಾಪಿಯಾದ ವಿಕ್ರಮರಾಜನು ತಾಯೇ. ವಿಕ್ರಮರಾಜನು ನೀವು ನಮ್ಮ ಪಟ್ಟಣದ ವಿಕ್ರಮ ಮಹಾರಾಜರೇ? ಹೌದು ತಾಯಿ. ಮಹಾತ್ಮರೇ, ನಿಮಗಿಂತ ಕಷ್ಟ ಬರಲು ಕಾರಣವೇನು? ಅಮ್ಮ, ಗ್ರಾಹಕತೆಗಳ ಕಾಟವು ಅನುಕೂಲವಿಲ್ಲದೆ
ಇಲ್ಲಿ ಬಳಲಿ ಬೆಂಡಾಗಿರುವೆನು ತಾಯೇ. ಮಹಾತ್ಮರೇ, ದುಃಖಿಸಬೇಡಿ. ಕೇಳೋ ಪಾತಿವ್ರತ ನನಗೆ ಕಾಸಿ ಬಂದಿರುವುದು. ಅಮ್ಮ ಮಹಾತ್ಮರೇ, ದುಃಖಿಸಬೇಡಿ. ಕೇಳೋ ಪಾತಿವ್ರತ ನನಗೆ ಕಾಸಿ ಬಂದಿರುವುದು. ಬಾಳು ಗೆಡಿಸಿತೋ ಕರ್ಮ ಬೋಧವೋ ಅಮ್ಮ ತಾಯೇ. ಅಮ್ಮ ಮಹಾತ್ಮರೇ, ದುಃಖಿಸಬೇಡಿ. ಬಾಳು ಗೆಡಿಸಿತೋ ಕರ್ಮ ಬೋಧವೋ ಬಾಲ್ಯ ಕೇಳು ಬೇಳ್ವೆ ನಾನು ತಾಯಮ್ಮ. ಬಾಲ್ಯ ಕೇಳು ಬೇಳ್ವೆ ನಾನು ತಾಯಮ್ಮ. ಕೇಳೋ ಪಾತಿವ್ರತ ನನಗೆ ಕಾಸಿ ಬಂದುವುದ. ಈ ಪುರದ ರಾಜ ನನಗೆ ಅಮ್ಮ. ಮಹಾತ್ಮರೇ, ದುಃಖಿಸಬೇಡಿ. ಈ ಪುರದ ರಾಜ ನನಗೆ ಈ ರೀತಿ ಮಾಡಿಸಿದ ತಾಯಮ್ಮ. ಮಹಾತ್ಮರೇ, ಇದನ್ನು ಮಾಡಬೇಡಿರಿ. ಈ ರೀತಿ ಮಾಡಿಸಿದ ತಾಯಮ್ಮ. ಕೇಳೋ ಪಾತಿವ್ರತ ನನಗೆ ಕಾಸಿ ಬಂದಿರುವುದು ಅಮ್ಮ ತಾಯೇ. ಅಮ್ಮ, ಮಹಾತ್ಮರೇ, ಈ ಪುರದ ನನ್ನನ್ನು ನಂದೈಶಟರ ಮನೆಯಲ್ಲಿ ಮುತ್ತಿನಾರವನ್ನು ಕದ್ದ ಕಳ್ಳನೆಂದು ನನ್ನನ್ನು ಕರಾಚರಣವನ್ನು ಕಡಿಸಿ ಹಾಕಿ ನನ್ನನ್ನು ಬಹುಕಾಲವಾಯಿತು ತಾಯಿ. ನನ್ನನ್ನು ಯಾರೆಂದು ಕೇಳಿದವರು ಇಲ್ಲ ತಾಯಿ. ನೀನು ಯಾರೆಂದು ಕೇಳಿದಲ್ಲ ತಾಯಿ. ನೀನು ಪತಿವ್ರತೆ ಶಿರೋಮಣಿಯು ತಾಯೇ. ಅಮ್ಮ ಅಮ್ಮ ಅಮ್ಮ, ನನಗೆ ನವಗ್ರಹಗಳ ಕಾಟವು ಅನುಕೂಲವಿಲ್ಲದೆ ನನಗೆ ಈ ರೀತಿ ಬಳಲಿ ಬೆಂಡಾಗಿರುವ ತಾಯಿ. ನನಗೆ ಸ್ವಲ್ಪ ಜಲವನ್ನು ತಂದು ಕೊಡು ತಾಯಿ. ಆಗಬಹುದು ಮಹಾತ್ಮರೇ. ತಾಯಿ ಜಲವನ್ನು ಮಹಾತ್ಮರೇ, ತಂದು ಕೊಡು ತಾಯಿ. ನಿಲ್ಲು ತಾಯಿ, ನಿಲ್ಲು ತಾಯಿ. ಮಹಾತ್ಮರೇ, ಬಾ ತಾಯಿ. ನನಗೆ ಜಲವನ್ನು ತಂದು ಕೊಟ್ಟರೆ ನನಗೆ ಆಗಿರುವ ಶಿಕ್ಷೆಯು ನಿನಗೂ ಆಗುವುದು. ನನಗೆ ಜಲವು ಬೇಡ ತಾಯಿ, ಜಲವು ಬೇಡ ತಾಯಿ. ಮಹಾತ್ಮರೇ, ತಮ್ಮಿಂದ ನನಗೆ ಯಾವ ಶಿಕ್ಷೆಯಾದರೂ ಆಗಲು ನಾನು ನಿಮಗೆ ಜಲವನ್ನು ತಂದು ಕೊಡುವೆನು. ಕೊಡು ತಾಯಿ. ಮಹಾತ್ಮರೇ, ಈಗ ಜಲವನ್ನು ಸ್ವೀಕರಿಸಿ. ಕೊಡ್ತಾ ಇಲ್ಲ ಸರ್. ಏನು ಮಾಡುತ್ತಿರುವೆ? ಅಮ್ಮ ತಾಯಿ, ಮಹಾತ್ಮರೇ, ನನಗೆ ಜಲವನ್ನು ತಂದು ಕೊಟ್ಟು ನನಗೆ ದಾಹವನ್ನು ಹಿಂಗಿಸಿದೆ ತಾಯಿ. ನಿನಗೆ ಮುತ್ತೈದೆ ಸ್ಥಾನವು ಶಾಶ್ವತವಾಗಿ ಉಳಿಲಿ ತಾಯಿ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮತ್ತೆ ನಮ್ಮ ಪುರದ ಅಮ್ಮ ತಾಯೇ. ಅಮ್ಮ, ಮಹಾತ್ಮರೇ, ದುಃಖಿಸಬೇಡಿ. ಮತ್ತೆ ನಮ್ಮ ಪುರದ ವೃತ್ತಾಂತ ತಿಳಿಸುತ್ತಾ
ಧರ್ಮಶಾಲೆಯೋ ನೀನೇ, ಪುಣ್ಯಶಾಲೆಯೋ ಉಜ್ಜಯಿನಿಪುರದ ಅರಸೋ ವಿಕ್ರಮರಾಜ ಕೇಳೋ. ಉಜ್ಜಯಿನಿಪುರದ ಅರಸೋ ವಿಕ್ರಮರಾಜ ಕೇಳೋ. ತಮಗಿಂತ ಕಷ್ಟ ಬರಲು ರಾಜ ರಾಜ ಮಹಾತ್ಮರೇ, ಮಾತಾಯೇ ತಮಗಿಂತ ಕಷ್ಟ ಬರಲು ಕಾರಣವೇನು ಪ್ರಭುವೇ ರಾಜ ಮಾತಾಯೇ ರಾಜ ಮಹಾರಾಜ. ಧರ್ಮಶಾಲೆಯೋ ನೀನೇ, ಪುಣ್ಯಶಾಲೆಯೋ ನೀನೇ. ಅದೆಲ್ಲ ಮುನಿಯೋ ನೀನೇ, ಪುಣ್ಯಲಕ್ಷ್ಮಿಯೋ ನೀನೇ, ಆದಿಲಕ್ಷ್ಮಿಯು ನೀನೇ, ಪುಣ್ಯಲಕ್ಷ್ಮಿಯು ನೀನೇ. ಅಮ್ಮ ತಾಯೇ, ಅಮ್ಮ. ಅಮ್ಮ ತಾಯಿ, ಮಹಾತ್ಮರೇ, ನಿಮ್ಮ ಮಾವನವರು ಬರುವಂತೆ ಭಾಷೆವಾಗುತ್ತಿರುವುದು. ಹೋಗು ತಾಯಿ. ಆಗುವುದು ಮಹಾತ್ಮರೇ. ಅಮ್ಮ ಲಕ್ಷ್ಮೀದೇವಿ ಬಿಡುಬಿಡಿ ನಿನ್ನಯ ನರನುಡಿಗಳ ಬಿಡು ಬಿಡು ನಿನ್ನಯ ನರನುಡಿಗಳ. ನಿನ್ನ ನರನುಡಿ ನೋಡಿದರೆ ನನಗೆ ಬಲವಾದ ಕೋಪವು ಬರುವುದು ಸೊಸೆಯೇ. ಕೇಳಮ್ಮ ಸತಪಾಲೈತೆ, ಕೇಳಮ್ಮ ಸತಪಾಲೈತೆ, ಕೇಳಮ್ಮ ಸತಪಾಲಯ್ಯ, ಕೇಳಮ್ಮ ಸತಪಾಲೈತೆ. ಈತನು ಯಾರೆಂದು ತಿಳಿದಿರುವೆಯಮ್ಮ, ಈತನು ಯಾರೆಂದು ತಿಳಿದಿರುವೆಯಮ್ಮ. ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಲ್ಲಂತ ಕಳ್ಳನಲ್ಲವೇ, ಕಲ್ಲಂತ ಕಳ್ಳನಲ್ಲವೇ, ಕಲ್ಲಂತ ಕಳ್ಳನಲ್ಲವೇ, ಕಲ್ಲಂತ ಕಳ್ಳನಲ್ಲವೇ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಈತನ್ನು ಯಾರು ತಿಳಿದಿರುವೆ? ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳನಲ್ಲವೇ? ಮಾವನವರೇ, ಕೋಪಿಸಿಕೊಳ್ಳಬೇಡಿ. ಇವರು ಯಾರೆಂದು ತಿಳಿದಿರಿ? ಯಾರಿಗೆ ಮಹತ್ವ? ಮಾವನವರೇ, ಇವರು ನಮ್ಮ ಉಜ್ಜಯಿನಿ ಪಟ್ಟಣದ ಮಾವನವರೇ, ಕೋಪವನ್ನು ಮಾಡಬೇಡಿರಿ. ಏಕೋ ಈ ಕೋಪ ಮಾವಯ್ಯ, ಬಿಡು ಮಾವಯ್ಯ, ಏಕೋ ಈ ತಾಪ ಮಾವಯ್ಯ, ಬಿಡು ಮಾವಯ್ಯ, ಬಿಡು ಮಾವಯ್ಯ.
ಈ ಮಹಾತ್ಮರು ಯಾರೊಂದು ಹೇಳಿ. ಮಾವನವರೇ, ಇವರು ನಮ್ಮ ಉಜ್ಜಯಿನಿ ಪಟ್ಟಣದ ವಿಕ್ರಮ ಮಹಾರಾಜರಲ್ಲವೇ? ಅಯ್ಯೋ ಶಿವ ಶಿವ, ಉಜ್ಜಯಿನಿ ಪಟ್ಟಣದ ಮಹಾರಾಜರು. ಹೌದು ಮಾವನವರೇ. ಆದರೆ ಈತನಿಗೆ ಹಣ್ಣಾನೇರು ಕೊಡುವಂತೆ ಚಂದ್ರಸೇನ ಮಹಾರಾಜರ ಬಳಿ ಅಪ್ಪನೆಯನ್ನು ಪಡೆದುಕೊಂಡು ಬರುವನು. ಅಲ್ಲಿವರೆಗೂ ಇವರಿಗೆ ಸೇವೆಯನ್ನು ಮಾಡಲಾಗ ಆಗಬಹುದು ಮಾವನವರೇ. ನಾನಿನ್ನು ಬರುವೆನು. ಅಮ್ಮ, ಮಹಾತ್ಮರೇ, ತಾಯಿ, ಉರಿ ಉರಿ ಅಮ್ಮ ಕಾಯದ ಬಾಧೆಯ ನಾ ಸಹಿಸಲಮ್ಮ ಈ ಪರಿ ಕಷ್ಟವಮ್ಮ. ಮಹಾತ್ಮರೇ, ಮಿಥ್ಯೆಯನ್ನು ಮಾಡಬೇಡಿರಿ. ಉರಿ ಉರಿ ಅಮ್ಮ ಕಾಯದ ಬಾಧೆಯ ನಾ ಸಹಿಸಲಮ್ಮ ಈ ಪರಿ ಕಷ್ಟವ ಅಮ್ಮ. ತಾಯೇ ಅಮ್ಮ, ಅಮ್ಮ. ಮಹಾತ್ಮರೇ, ದುಃಖಿಸಬೇಡಿ. ಹಸಿಯ ಗಾಯಕ್ಕೆ ನೊಣಗಳು ಮುತ್ತುವೋ ಅಮ್ಮ. ಅಯ್ಯೋ ತಾಯೇ, ಹಸಿಯ ಗಾಯಕ್ಕೆ ನೊಣಗಳು ಮುತ್ತುವೋ ಬಿಸಿ ಬಿಸಿ ಕೀವು ರಕ್ತ ಸುರಿಯುವುದೋ ಅಮ್ಮ. ಮಹಾತ್ಮರೇ, ದುಃಖಿಸಬೇಡಿ. ಬಿಸಿ ಬಿಸಿ ಕೀವು ರಕ್ತ ಸುರಿಯುವುದೋ ಅಮ್ಮ. ಅಮ್ಮ, ತಾಯೇ ಅಮ್ಮ. ತಂದೆಯು ನೀವೇ, ತಾಯಿಯು ನೀವೇ, ತಂದೆಯು ನೀವೇ, ತಾಯಿಯು ನೀವೇ, ಬಂಧು ಬಳಗ ಎಲ್ಲವೂ ನೀವೇ ಅಮ್ಮ. ಮಹಾತ್ಮರೇ, ದುಃಖಿಸಬೇಡಿ. ಬಂಧು ಬಳಗ ಎಲ್ಲವೂ ನೀವೇ ಅಮ್ಮ. ತಾಯೇ ಅಮ್ಮ, ಅಮ್ಮ, ಮಹಾತ್ಮರೇ, ದುಃಖಿಸಬೇಡಿ. ಅಮ್ಮ. ಮಹಾತ್ಮರೇ, ತಂದೆ ತಾಯಿಗಳು ನೀವೇ ಎಂದು ನಂಬಿಕೊಂಡಿರುವನು ತಾಯೇ. ನನ್ನನ್ನು ಕೈ ಬಿಡದೆ ಕಾಪಾಡು ತಾಯೇ, ಕಾಪಾಡಿರಿ. ಇಲ್ಲ ಮಹಾತ್ಮರೇ, ಆ ದೇವರು ನಿಮ್ಮನ್ನು ಕೈ ಬಿಡದೆ ಕಾಪಾಡುವನು. ಅಮ್ಮ, ಮಹಾತ್ಮರೇ, ಅಮ್ಮ, ತಾಯಿ, ನಿಮ್ಮ ಮಾವನವರು ಬರುವಂತೆ ಭಾಸವಾಗಿರ್ತೀನಿ ನೋಡು ತಾಯಿ. ಆಗಬಹುದು ಮಹಾತ್ಮರೇ. ಅಮ್ಮ ಲಕ್ಷ್ಮೀದೇವಿ, ಮಾವನವರ ಪಾದಕ್ಕೆ ನಮಸ್ಕರಿಸಿ. ಮಂಗಳವಾರ ಮಾವನವರೇ, ನೀವು ಹೋಗಿದ್ದ ವಿಚಾರವೇನಾಯಿತು? ಚಂದ್ರಸೇನ ಮಹಾರಾಜರು ಈ ಮಹಾತ್ಮರಿಗೆ ಹಣ್ಣಾನೇರು ಕೊಡುವಂತೆ ಅಪ್ಪನೆಯನ್ನು ಪಡೆದುಕೊಂಡು ಬಂದಿರಬೇಕು. ಮಾವನವರೇ, ನಿಜವಾಗಿಯೇ ಕೊಟ್ಟಿರುವರೇ? ನಿಜವಾಗಲೂ ತಂದಿರಬೇಕು. ಸತ್ಯವಾಗಿಯೇ ಕೊಟ್ಟಿರುವರೇ? ಸತ್ಯವಾಗಿ ಅಪ್ಪನನ್ನು ಪಡೆದು ಹಾಗಾದರೆ ನಾ ಧನ್ಯನಾದೆನು. ಮಹಾತ್ಮರೇ, ತಮ್ಮ ಅಪ್ಪಣೆಯಾದರೆ ನಾನಿನ್ನು ಹೋಗಿ ಬರಲಿ. ತಾಯಿ, ಹೋಗು ತಾಯಿ, ಹೋಗು ತಾಯಿ. ಶೆಟ್ಟರೇ, ಈಗ ಬನ್ನಿ ತಾಯಿ, ಈಗ ಬನ್ನಿ ಶೆಟ್ಟರೇ. ಮಹಾತ್ಮರೇ, ನಿಮ್ಮ ಅನ್ನದ ಋಣವನ್ನು ತೀರಿಸಬೇಕಾದ್ರೆ ನಿಮ್ಮ ಗಾಣದ ಮೇಲೆ ನನ್ನನ್ನು ಎತ್ತಿ ಕುಂಡಿರಿಸಿರಿ. ನಿಮ್ಮ ಎತ್ತಿನ ಗನವನ್ನು ಈ ಬಲಗಡೆ ಕುಂಡಿಸಿರಿ. ಈ ದೇಹವನ್ನು ಒಂದು ಹಗ್ಗದಿಂದ ಬಿಗಿದು ಕಟ್ಟಿರಿ. ನಾನು ಮೆಲ್ಲ ಮೆಲ್ಲನೆ ಆ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಎತ್ತುಗಳನ್ನು ಬೆದರಿಸಿಕೊಂಡು ಗಾಣವನ್ನು ಹೊಡೆಯುತ್ತೀನಿ.
ತಮಗೆ ಇಚ್ಛೆಂತೆ ಆಗಬಹುದು ಮಹಾತ್ಮರೇ. ಈ ಪಾಪಿಯ ಹಣೆಯಲ್ಲಿ ಏನೆಂದು ಬರೆದಿದೆಯೋ ವಿಧಿಯೇ ವಿಧಿಯೇ ವಿಧಿಯೇ. ಮಹಾತ್ಮರೇ, ಶೆಟ್ಟರೇ, ನೀವು ಈ ರೀತಿ ದುಃಖಿಸುವುದೇ ಆದರೆ ನಾನು ಮೊದಲು ಯಾವ ಸ್ಥಳದಲ್ಲಿದ್ದನೋ ಅಲ್ಲಿಗೆ ತಗನೋಗಿ ಬೀಸಾಡಿರಿ. ನನ್ನ ಹಿಂದಿನ ಜನ್ಮದ ಕರ್ಮದ ಫಲವನ್ನು ನಾನು ಅಲ್ಲಿಯೇ ತೀರಿಸುತ್ತೇನೆ. ಶೆಟ್ಟರೇ, ಮಹಾತ್ಮರೇ, ನಾನು ಅದಕ್ಕಾಗಿ ಚಿಂತಿಸಿಲ್ಲ. ಮತ್ತೆ ನನ್ನ ಗಾನದ ಅಲಗಿಯು ಕಿರಿದಾಗಿರುವುದರಿಂದ ಆ ಗಾನವನ್ನು ನಡೆಸುವಾಗ ಆ ಬಸವಣ್ಣ ದೇವರ ಕಾಲಿಗೆ ಮೆತ್ತಿ ಎಲ್ಲಿ ಅಪಾಯಕ್ಕೆ ಗುರಿಯಾಗುವರು ಎಂದು ಚಿಂತಿಸೋಣ ಮಹಾತ್ಮರೇ, ಮತ್ತೆ ಬೇರೆಲ್ಲ ಮಹಾತ್ಮರೇ. ಶೆಟ್ಟರೇ, ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಇಲ್ಲ, ನನ್ನನ್ನು ಎತ್ತಿ ಈ ದಾಡಿಯ ಮರಕ್ಕೆ ಕಟ್ಟುವರಾಗಿ ಒಂದು ಹಗ್ಗದಿಂದ ಈ ನನ್ನ ದೇಹವನ್ನು ಒಂದು ಎತ್ತಿನ ಕೋಲನ್ನು ಈ ಬಲದ ಮುಂಡಕ್ಕೆ ಕಟ್ಟಿ ಎಡದ ಮುಂಡಕ್ಕೆ ಆ ಎತ್ತಿನ ಹಗ್ಗಗಳನ್ನು ಕಟ್ಟುವರಾಗಿ ನಾನು ಬಾಯಿ ಜರ್ಬೆಯಿಂದ ಎತ್ತುಗಳನ್ನು ಬೆದರಿಸಿಕೊಂಡು ನಾನು ಗಾಣವನ್ನು ಹೊಡೆಯುತ್ತೇನೆ. ತಮ್ಮ ಇಚ್ಛೆಯಂತೆ ಆಗಬಹುದು ಮಹಾತ್ಮರೇ. ಆಯಿತು. ಕರ್ಮದ ಫಲವೋ ಯಾವ ಜನ್ಮದ ಪುಣ್ಯವೋ ಈಶ್ವರ ಜಗದೇಶ್ವರ. ಕರಗಳ ಕಡಿಸಿದೆ, ಪುರವನ್ನು ಬಿಡಿಸಿದೆ, ಕರಗಳ ಕಡಿಸಿದೆ, ಪುರವನ್ನು ಬಿಡಿಸಿದೆ, ಅತಿಶಯದೊಳಗೆನ್ನ ಅತಿಶಯದೊಳಗೆನ್ನ ಗುರಿ ಮಾಡಿಸಿದೆಯೋ ಯಾವ ಜನ್ಮದ ಕರ್ಮವೋ ಈಶ್ವರ ಜಗದೇ. ಹಣೆಯಲ್ಲಿ ಬರೆದಂತ ಕರ್ಮ ಲಿಖಿತವನ್ನು ಹಣೆಯಲ್ಲಿ ಬರೆದಂತ ಕರ್ಮ ಲಿಖಿತವನ್ನು ಇಲ್ಲಿಯೇ ಅಳಿಯುವಂತೆ ಇಲ್ಲಿಯೇ ಅಳಿಯುವಂತೆ ಮಾಡಿಸಿದೆ ದೇವ ಆವ ಜನ್ಮದ ಕರ್ಮವೋ ಈಶ್ವರ ಜಗದೇ. ದರೆಯೋ ವರ ಸತ್ಯ ಹರಿಶ್ಚಂದ್ರನೋ ಮಸಾಣವನು ಕಾದೋ ಅವನ ಸತ್ಯ ಉಳಿಸಿಕೊಳ್ಳಲಿಲ್ಲವೇ ಮರುಳೇ. ದರೆಯೋ ಪಾಂಡವರು ಅದು 4 ವರ್ಷ 1 ವರ್ಷ ಜ್ಞಾತವನ್ನು ಮಾಡಿ ಅವರ ಸತ್ಯವನ್ನು ಉಳಿಸಿಕೊಳ್ಳಲಿಲ್ಲವೇ ಮರುಳೇ. ಅಯ್ಯೋ ಮರುಳೇ, ಹಿಂದೆ ವರಸತ್ಯ ಹರಿಶ್ಚಂದ್ರನು ಚಾಂಡಾಳ ಮನೆಯಲ್ಲಿ ವನವಾಸವನ್ನು ಮಾಡಿ ಅವನ ಸತ್ಯವನ್ನು ಉಳಿಸಿಕೊಳ್ಳಲಿಲ್ಲವೇ. ದರೆಯೋಳ್ ಪಾಂಡವರು
14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಅವರ ಸತ್ಯವನ್ನು ಉಳಿಸಿಕೊಳ್ಳಲಿಲ್ಲವೇ? ಅದಕ್ಕಿಂತಲೂ ನಿನಗೆ ಕಷ್ಟವೇ? ದುಃಖವನ್ನು ಬಿಡು. ಹೇ ಬಸವಣ್ಣ ದೇವರುಗಳೇ, ನನ್ನನ್ನು ನೋಡಿ ಯಾಕೆ ಅಳುತ್ತಿರುವಿರಿ? ದುಃಖವನ್ನು ಬಿಡಿ, ಮೆಲ್ಲ ಮೆಲ್ಲನೆ ಗಾಢವನ್ನು ಒಡೆಯುವರಾಗಿ. ಇಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಒಡೆಯಲು ಕೈ ಇಲ್ಲ, ನಡೆಯಲು ಕಾಲಿಲ್ಲ, ಒಡೆಯಲು ಕೈ ಇಲ್ಲ, ನಡೆಯಲು ಕಾಲಿಲ್ಲ. ಒಡಿಸೋ ಶ್ರೀ ಶನಿದೇವ ಇದನ್ನೆಲ್ಲ ಬಲ್ಲ, ಒಡಿಸೋ ಶ್ರೀ ಶನಿದೇವ ಇದನ್ನೆಲ್ಲ ಬಲ್ಲ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ನಿನ್ನನ್ನು ಬೋದವರು, ನಿನ್ನನ್ನು ಒಡೆದವರು, ನಿನ್ನನ್ನು ಬೋದವರು, ನಿನ್ನನ್ನು ಒಡೆದವರು. ತಿನ್ನಲು ಅನ್ನವು ಮನೆಯೊಳಗೆ ಸೊನ್ನೆಯು, ತಿನ್ನಲು ಅನ್ನವು ಮನೆಯೊಳಗೆ ಸೊನ್ನೆಯು. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಅಚ್ಚ ಎಳ್ಳನ್ನು ತಂದು ಆಡಿಸುವೆ ಸ್ವಾಮಿ, ಅಚ್ಚ ಎಳ್ಳನ್ನು ತಂದು ಆಡಿಸುವೆ ಸ್ವಾಮಿ. ಎಣ್ಣೆಯ ತೆಗೆದು ನಾ ದೀಪವ ನಚ್ಚುವೆ, ಎಣ್ಣೆಯ ತೆಗೆದು ನಾ ದೀಪವ ನಚ್ಚುವೆ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಎಲ್ಲರ ಮನೆಯೊಳಗೆ ನೀನಿರುವೆ ಸ್ವಾಮಿ, ಎಲ್ಲರ ಮನೆಯೊಳಗೆ ನೀನಿರುವೆ ಸ್ವಾಮಿ. ನೀನಿಲ್ಲದೆ ಲೋಕ ಉಳಿಗಾಲವಿಲ್ಲ, ನೀನಿಲ್ಲದೆ ಲೋಕ ಉಳಿಗಾಲವಿಲ್ಲ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಗಿಳಿ, ಕೋಗಿಲೆ, ಪಾರಿಗಳು ಇಷ್ಟು ಮುದ್ದು ಮುದ್ದಾಗಿ ಗಾನನ್ನು ಪಾಡುತ್ತಿರುವುದು. ಇರಲಿ, ನನಗೆ ತಕೋ ಇಂದು ಗೌರಿ ಪೂಜೆ ಮಾಡುವ ಆಸೆಯಾಗಿದೆ. ನಾನಿನ್ನು ಗೌರಿ ಪೂಜೆಯನ್ನು ಮಾಡುತ್ತೇನೆ.
ಜಗದಾಂಬೆಯಾದ ಪಾರ್ವತದೇವಿ ನನ್ನ ಈ ಚಿಕ್ಕ ವಯಸ್ಸಿಗೆ ತಕ್ಕ ಪುರುಷನು ಸಿಕ್ಕುವಂತೆ ಅವರನ್ನು ಕರುಣಿಸು ತಾಯಿ. ಆಹಾ, ಯಾರು ಈ ಪಟ್ಟಣದಲ್ಲಿ ದೀಪಾಂಜ್ಯೋತಿ ರಾಗವನ್ನು ಹಾಡುತ್ತಾರೋ ಅವರೇ ನನ್ನ ಪತಿ ದೇವರೆಂದು ದೇವಿಯು ವರವನ್ನು ನೀಡೋಳು. ನಾನಿನ್ನ ಅರಮನೆಗೆ ಹೋಗುತ್ತೇನೆ. ಕರ್ಪೂರ ಕರ್ಪೂರ. ಈಗಲಾದರೂ ನಿನಗೆ ದಯ ಬಾರದಿಲ್ಲವೇ ದೇವ? ಈ ದಿನ ಇವತ್ತು ನನ್ನ ಮನಸ್ಸಿಗೆ ಬಹಳ ಉಲ್ಲಾಸ ಉಂಟು ಮಾಡುತ್ತಿರುವುದು. ಇರಲಿ ಪರಮಾತ್ಮ, ನಾನು ಒಂದು ದೀಪ ಕಮಲವನ್ನು ರಾಗವನ್ನು ಹಾಡುತ್ತೇನೆ. ಪರಮಾತ್ಮ, ನಿನ್ನನ್ನೇ ಧ್ಯಾನಿಸುತ್ತೇನೆ. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಪರಂಜ್ಯೋತಿಯ ಕರುಣಿಸೋ ಪರಮಾತ್ಮ. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಪರಂಜ್ಯೋತಿಯ ಕರುಣಿಸೋ ಪರಮಾತ್ಮ. ಲೋಕವೇ ಬೆಳಗಲೆ ಎನ್ನಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ, ಪರಂಜ್ಯೋತಿಯ ಕರುಣಿಸೋ ಪರಮಾತ್ಮ. ನಾ ಕಡೆ ತೋಂಬಲೆ ನಲಿಯಲಿ ಜ್ಯೋತಿ ದೇವಾ ಸರಿ ದೇವಾ. ನಾ ಕಡೆ ತೋಂಬಲೆ ನಲಿಯಲಿ ಜ್ಯೋತಿಯೋ ಯಾ ಕುಲವಳಿಯಲೆ, ಯಾ ಕುಲವಳಿಯಲೆ ನಲಿಯಲಿ ಜ್ಯೋತಿ. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಪರಂಜ್ಯೋತಿಯ ಕರುಣಿಸೋ ಪರಮಾತ್ಮ. ನೊಂದ ಜೀವಕ್ಕೆ ಶಾಂತಿಯ ನೀಡಲೇ ದೇವಾ ಸರಿ ದೇವಾ. ನೊಂದ ಜೀವಕ್ಕೆ ಶಾಂತಿಯ ನೀಡಲಿ ಯಾ ಕುಲವಳಿಯಲೆ, ಯಾ ಕುಲವಳಿಯಲೆ ಜ್ಯೋತಿಯ ಕರುಣಿಸೋ ಪರಮಾತ್ಮ, ಪರಂಜ್ಯೋತಿಯ ಕರುಣಿಸೋ ಪರಮಾತ್ಮ. ಜ್ಯೋತಿಯ ಕರುಣಿಸು ಪರಮಾತ್ಮ, ಲೋಕವ ಬೆಳಗೋ ಎನ್ನಾತ್ಮ. ಜ್ಯೋತಿಯ 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 ಕರುಣಿಸು ಪರಮಾತ್ಮ, ಲೋಕವ ಬೆಳಗೋ ಎನ್ನಾತ್ಮ. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಪರಂಜ್ಯೋತಿಯ ಕರುಣಿಸೋ ಪರಮಾತ್ಮ. ನೋಡೆ ಸಖೀವನ ಲಾವಣ್ಯ ಚತುರೆ, ನೋಡೆ ಸಖೀವನ ಲಾವಣ್ಯ ಚತುರೆ, ಕೆಂಪು ಗುಲಾಬಿಯ ಹಳದಿಯ ಹಸುರಿನ, ಕೆಂಪು ಗುಲಾಬಿಯ ಹಳದಿಯ ಹಸುರಿನ ದೀಪಕ ಮಾಲೆಯ ರಾಗವ ಹಾಡಿದ, ದೀಪಕ ಮಾಲೆಯ ರಾಗವ ಹಾಡಿದ. ನೋಡೆ ಸಖೀವನ ಲಾವಣ್ಯ ಚತುರೆ, ಲಾವಣ್ಯ ಚತುರೆ, ಲಾವಣ್ಯ ಚತುರೆ. ಓಹೋ, ಇದೇನು ಎಂದೂ ಇಲ್ಲದ ಈ ದಿವಸ ಈ ನಮ್ಮ ಮನೆ ಮಾದೇಶ್ವರ ಬೆಟ್ಟದಲ್ಲಿ ಇಷ್ಟೊಂದು ದೀಪಗಳು ಉರಿತಿರಲು ಕಾರಣವೇನು? ಇರಲಿ, ಅದೇನೆಂದು ನಾನು ಮುಂದಕ್ಕೆ ಹೋಗಿ ನೋಡುತ್ತೇನೆ.
ಮಹಾತ್ಮರಿಗೆ ನಮಸ್ಕರಿಸುವೆನು. ಅಮ್ಮ, ನಿನಗೆ ಮಂಗಳವಾಗಲಿ ಮೇಳ ಕೇಳು ತಾಯಿ. ಮಹಾತ್ಮರೇ, ತಾವು ತೇಲಿ ಶೆಟ್ಟರ ಮನೆಯಲ್ಲಿ ಹಾಡಿದ ರಾಗ ಯಾವುದು? ಅದೇ ದೀಪಜ್ಯೋತಿ ರಾಗವು ತಾಯಿ. ಮಹಾತ್ಮರೇ, ಅದೇ ರಾಗವನ್ನು ಈ ನನ್ನ ಮಂದಿರದಲ್ಲಿ ಹಾಡಬೇಕೆಂದು ಬೇಡಿಕೊಳ್ಳುವೆನು. ಇದೆಂತ ಅಪೇಕ್ಷೆ! ಈ ಪದ್ಮಾವತಿಯು ದೀಪಜ್ಯೋತಿ ರಾಗವೆಂದು ಕೇಳುತ್ತಿರುವಳಲ್ಲ, ಇರಲಿ, ಆ ಪರಮಾತ್ಮನ ದಯದಿಂದ ಹಾಡುತ್ತೇನೆ. ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ, ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ, ಮನೆ ಮನೆಯಲ್ಲಿ ಬೆಳಗುವ ಜ್ಯೋತಿ, ಮನೆ ಮನೆಯಲ್ಲಿ ಬೆಳಗುವ ಜ್ಯೋತಿ, ಮಕರ ಸಂಕ್ರಾಂತಿಯಲ್ಲಿ ಕಾಣುವ ಜ್ಯೋತಿ, ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ. ಎಲ್ಲರ ಮನೆಯಲ್ಲಿ ಬೆಳಗುವ ಜ್ಯೋತಿ, ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ, ಜ್ಯೋತಿಯ ಬೆಳಗಮ್ಮ. ಆಹಾ, ಈ ಮಹಾತ್ಮರು ಹಾಡಿದ ರಾಗದಿಂದಾಗಿ ನನಗೆ ಇದಕ್ಕೂ ನಿದ್ರೆ ಬರುವಂತೆ ಭಾಸತ್ತು. ನಾನು ಇಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಳ್ಳುವೆ. ಆಹಾ, ಪದ್ಮಾವತಿಯು ನಾನು ದೀಪಜ್ಯೋತಿ ರಾಗವನ್ನು ಹಾಡುತ್ತಿದ್ದರೆ ಇಲ್ಲೇ ನಿದ್ರಿಸುತ್ತಿರುವಳಲ್ಲ. ಹಿಂದೆ ಆಲೋಲಿಕೆ ಮನೆಯನ್ನು ಸೇರಿ ಪಡಬಾರದ ಕಷ್ಟವನ್ನು ಪಟ್ಟದ್ದಾಯಿತು. ಇನ್ನು ಮುಂದಕ್ಕೆ ಇನ್ಯಾವ ಕಷ್ಟವನ್ನು ಪಡಿಸಬೇಕೆಂದು ಕಾದಿರುವಳು ಈಕೆ. ಪರಮಾತ್ಮ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ. ಇಲ್ಲಿ ಕಾಕವಾಗನೇ, ಕಲಿ ಪುರುಷನೇ, ಇನ್ನೂ ನಿನಗೆ ದಯಬಾರದಿಲ್ಲವೇ ದೇವಾ ಪರಮಾತ್ಮ? ಕರುಣಿಸೋ ದಯ ತೋರೋ ಬಂದು ನೀ, ಕಾಯೋ ತಂದೆಯೇ ದೇವಾ, ಕರುಣಿಸೋ ದಯ ತೋರೋ ಬಂದು ನೀ, ಕುಣಿಯುತ್ತ ಬಾರೋ ಕಲಿಪುರುಷ, ನಗೆಯುತ್ತಲಿ ನಿನ್ನ ಭಕ್ತಿಯಲೇ, ಕುಣಿಯುತ್ತ ಬಾರೋ ಕಲಿಪುರುಷ, ನಗೆಯುತ್ತಲಿ ನಿನ್ನ ಭಕ್ತಿಯಲೇ, ಪಾಪಕರ ಮೋಸಕರ ದಯ ತೋರೋ ಬಂದು ನೀ, ಕಾಯೋ ತಂದೆಯೇ ದೇವಾ, ಕರುಣಿಸೋ ದಯ ತೋರೋ ಬಂದು ನೀ. ಕರೆದಾರೆ ಬರನೆ ಸನೆ ಸಾ, ಕರೆದಾರೆ ಬರನೆ ಸನೆ ಸಾ, ಪಾಪಕರ ಮೋಸಕರ ದಯ ತೋರೋ ಬಂದು ನೀ, ಕಾಯೋ ತಂದೆಯೇ ದೇವಾ, ಕರುಣಿಸೋ ದಯ ತೋರೋ ಬಂದು ನೀ, ದಯ ತೋರೋ ಬಂದು ನೀ, ದಯ ತೋರೋ ಬಂದು ನೀ. ಮೆಚ್ಚಿದನು ನಿನ್ನಯ ಭಕ್ತಿಗೆ ವಿಕ್ರಮ, ಮೆಚ್ಚಿದೆ ನಿನ್ನಯ ಭಕ್ತಿಗೆ ವಿಕ್ರಮ, ನಿನ್ನಯ ಸತ್ಯ ಸಾಹಸಕ್ಕೆ ಮೆಚ್ಚಿ ಬಂದಿರುವೆನು ವಿಕ್ರಮ.
ನನ್ನಯ ಮಹಿಮೆಯು ನಿನಗೆ ಗೊತ್ತಾಗಲೆಂದೇ ನನ್ನಯ ಮಹಿಮೆಯು ನಿನಗೆ ಗೊತ್ತಾಗಲೆಂದೇ ಈ ರೀತಿ ಕಷ್ಟವನ್ನು ಕೊಟ್ಟೆನು ವಿಕ್ರಮ. ವಿಕ್ರಮ ವಿಕ್ರಮ, ನಿನ್ನ ಸತ್ಯ ಸಾಹಸಕ್ಕೆ ಮೆಚ್ಚಿ ಪ್ರಸನ್ನನಾಗಿರುವನು. ನಿನಗೆ ಬೇಕಾದ ವರವನ್ನು ಕೇಳಿಕೋ ವಿಕ್ರಮ. ಪರಮಾತ್ಮ ಬಂದೆ ತಂದೆ ಬಂದೆ. ಅಯ್ಯೋ ಪರಮಾತ್ಮ, ಧನ್ಯನಾದೆನು ಜಗಂಗಳಲ್ಲಿ ದೇವಾ, ಧನ್ಯನಾದೆನು ಜಗಂಗಳಲ್ಲಿ ದೇವಾ. ಸಂಪೂರ್ಣ ಪುಣ್ಯನಾದೆನು ಜನಾರ್ದನನೇ. ಅಪರಾಧಿ ಒಳಗೆ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ. ಅಪರಾಧಿ ಒಳಗೆ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ. ಎನ್ನ ಅಪರಾಧವನ್ನು ಕ್ಷಮಿಸಿ ಕಾಪಾಡು ಜನಾರ್ದನನೇ. ಪರಮಾತ್ಮ ವಿಕ್ರಮ ಬಂದೆಯ ತಂದೆ. ವಿಕ್ರಮ ಪರಮಾತ್ಮ ನೋಡುವನಾಗೋ. ನನಗೆ ಕೊಟ್ಟಂತ ಕಷ್ಟವನ್ನು ಈ ಪ್ರಪಂಚದಲ್ಲಿ ಜನಿಸಿರುವಂತ ನರಮನುಜರಿಗೆ ಕೊಡಬೇಡ ತಂದೆ. ಪರಮಾತ್ಮ ವಿಕ್ರಮ, ನಿನಗೆ ಬೇಕಾದ ವರವನ್ನು ಕೇಳಿಕೋ ವಿಕ್ರಮ. ಇದಕ್ಕೊಂದು ವ್ಯತ್ಯಾಸವಿರುವುದು, ಹೇಳುವನು ಕೇಳು ವಿಕ್ರಮ. ಹೇಳು ತಂದೆ. ಸ್ಮಶಾನದಡಿಗೆಯ ಮಾಡಿಸಿದೆ ವರಸತ್ಯ ಹರಿಶ್ಚಂದ್ರನಿಗೆ, ವರಸತ್ಯ ಹರಿಶ್ಚಂದ್ರನಿಗೆ. ಸ್ಮಶಾನದಡಿಗೆಯ ಮಾಡಿಸಿದೆ ವರಸತ್ಯ ಹರಿಶ್ಚಂದ್ರನಿಗೆ. ಹೆಂಡತಿ ಮಕ್ಕಳ ಕ್ರಯವನ್ನಿರಿಸಿ, ಹೆಂಡತಿ ಮಕ್ಕಳ ಕ್ರಯವನ್ನಿರಿಸಿ ನೀಚನ ಮನೆಯಲ್ಲಿ ಆಳನ್ನು ಮಾಡಿ ಸ್ಮಶಾನದಡಿಗೆಯ ಮಾಡಿಸಿದೆ ವರಸತ್ಯ ಹರಿಶ್ಚಂದ್ರನಿಗೆ, ವರಸತ್ಯ ಹರಿಶ್ಚಂದ್ರನಿಗೆ. ಅಪರೂಪ ಚಂದ್ರನ ಅಲಂಕರಿಸಿ ಉಪದ್ರೂಪಗೈದೆನು ಧರ್ಮದಲ್ಲಿ. ಸ್ಮಶಾನದಡಿಗೆಯ ಮಾಡಿಸಿದೆ ವರಸತ್ಯ ಹರಿಶ್ಚಂದ್ರನಿಗೆ, ವರಸತ್ಯ ಹರಿಶ್ಚಂದ್ರನಿಗೆ. ವಿಕ್ರಮ ವಿಕ್ರಮ, ಪರಮಾತ್ಮ ಅಂತವರ ರಾಶಿಗಳಿಗೆ ಹೋಗಿದ್ದಾಗ ಅವರು ತಮ್ಮ ತಮ್ಮ ದೇಶಗಳನ್ನೇ ಕೇಳಿಕೊಂಡರು ಹೊರತು ನಿನ್ನಂತಹ ಪರೋಪಕಾರಿಯಾದ ವರಗಳನ್ನು ಕೇಳಿಕೊಳ್ಳಲಿಲ್ಲ. ನಿನಗೆ ಬೇಕಾದ ವರವನ್ನು ಕೇಳಿಕೋ ವಿಕ್ರಮ. ಪರಮಾತ್ಮ, ನಿಮ್ಮ ಅಮೂಲ್ಯವಾದ ಪಾದಗಳಿಗೆ ಪೂಜೆ ಮಾಡೋಣವೆಂದರೆ ನನಗೆ ಕರಾಚರಣವೇ ಇಲ್ಲವಲ್ಲ ದೇವಾ. ವಿಕ್ರಮ, ಅಂದು ಹೋದ ನಿನ್ನ ಕರಾಚರಣೆಗಳು, ಅಂದು ಹೋದ ನಿನ್ನ ಕರಾಚರಣೆಗಳು ಇದೋ ಇದೋ ವಿಕ್ರಮ, ಇದೋ ವಿಕ್ರಮ. ಡ್ರೆಸ್ ಮಾಡ್ಕೊಬತ್ತೀನಿ. ಸಮಾಧಾನ ಕೆಲಸದ ರಕ್ಷಿಸಿದೆ ಶನಿದೇವಾ, ರಕ್ಷಿಸಿದೆ ಶನಿದೇವಾ. ಅಪರಾಧಿ ಒಳಗೆ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ. ನಿಮ್ಮ ಪಾದರ ದರ್ಶನದಿಂದ ಪೂಜೆ ಪೆರುದೇವಾ. ತಮ್ಮ ಪಾದ ದರ್ಶನದಿಂದ ಧನ್ಯನಾದೆನು ದೇವಾ.
ಪರಮಾತ್ಮ ಧನ್ಯನಾದರೂ ದೇವ, ನಿಮ್ಮ ಅಮೂಲ್ಯವಾದ ಗಣಪೂಜೆಯನ್ನು ಮಾಡಲು ನನಗೆ ದಯವನ್ನೂ ತೋರಿಸು ದೇವ. ಓ ಚೆಲ್ಲಿದರು ಮಲ್ಲಿಗೆಯ ಚಿನ್ನದ ಗಿರಿಯ ಮೇಲೆ ಅಂದಾದ ಚಂದಾದ ಮುದ್ದು ಮಾದಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮುದ್ದು ಮಾದಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ನಾಳೆಲ್ಲ ನಮ್ಮೆಂದಿತೋ ನಾಳೆಲ್ಲ ನಮ್ಮೆಂದಿತೋ ಮಾಳದ ಗರಿಗೆ ಚೂರಾವು ಮಾದೆ ಚೆಲ್ಲಿದರು ಮಲ್ಲಿಗೆಯ ಮಾಳದ ಗರಿಗೆ ಚೂರಾವು ಮಾದೆ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಚೆಲ್ಲಿದರು ಮಲ್ಲಿಗೆಯ ಚಿನ್ನದ ಗಿರಿಯ ಮೇಲೆ ಅಂದಾದ ಚಂದಾದ ಮುದ್ದು ಮಾದಪ್ಪನಿ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂವಿನಾಗೆ ಗುಂಪಾಯ್ತು ನಿನ್ನ ಪರುಸೆ ಸಂಪಿಗೆ ಹೂವಿನಾಗೆ ಗುಂಪಾಯ್ತು ನಿನ್ನ ಪರುಸೆ ಸಂಪತ್ತುಗಾರ ಮೈಕಾರ ಮಾದೆ ಚೆಲ್ಲಿದರು ಮಲ್ಲಿಗೆಯ ಆ ಸಂಪತ್ತುಗಾರ ಮೈಕಾರ ಮಾದೆ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ